Yes, good morning students. ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಅಧ್ಯಯನ ಮಾಡ್ತಾ ಇದ್ದಂತೆ ಮೂಲಭೂತ ಪರಿಕಲ್ಪನೆಗಳು ಈ ಅಧ್ಯಾಯದಲ್ಲಿ ಬರುವಂತ 6 ಮೂಲಭೂತ ಪರಿಕಲ್ಪನೆಗಳೊಳಗೆ ಪ್ರಥಮವಾಗಿ ಸಮಾಜ, ಅದೇ ರೀತಿ ಸಮುದಾಯ ಮತ್ತು ಸಂಘ ಅಂತಕ್ಕಂಥ 3 ಮೂಲಭೂತ ಪರಿಕಲ್ಪನೆಗಳ ಬಗ್ಗೆ ಅಧ್ಯಯನ ಮಾಡ್ತಿದ್ದೇವೆ. ಇದೇ ಅಧ್ಯಾಯದಲ್ಲಿ ಬರುವಂಥ ಮತ್ತೊಂದು ಪ್ರಮುಖವಾದಂಥ ಮೂಲಭೂತ ಪರಿಕಲ್ಪನೆ ಅಂತ ಹೇಳಿದ್ರೆ ಇನ್ಸ್ಟಿಟ್ಯೂಷನ್ ಅಥವಾ ಸಂಸ್ಥೆ ಅಂತ ಕರೀತೀವಿ. ಸಂಘ ಮತ್ತು ಸಂಸ್ಥೆ ಇವೆರಡು ಪರಸ್ಪರ ಪೂರಕವಾದಂತಹ 2 ಮೂಲಭೂತ ಪರಿಕಲ್ಪನೆಗಳು. ಜನಸಾಮಾನ್ಯರು ಸಂಘ ಮತ್ತು ಸಂಸ್ಥೆ ಈ 2 ಪರಿಕಲ್ಪನೆಗಳನ್ನು ಒಂದರ ಬದಲಾಗಿ ಮತ್ತೊಂದನ್ನು ಬಳಸುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ ಸಮಾಜಶಾಸ್ತ್ರದೊಳಗ ಸಂಘ ಮತ್ತು ಸಂಸ್ಥೆಗಳಿಗೆ ಪ್ರತ್ಯೇಕವಾದಂಥ ಅರ್ಥವಿವರಣೆ ಇದೆ. ಹಾಗಾಗಿ ಈಗಾಗಲೇ ನೀವು ಸಂಘ ಅಂದ್ರೆ ಏನು ಅನ್ನೋದನ್ನು ನೋಡಿದ್ದೀವಿ. ಅಂದರೆ ಸಂಘವು ಒಂದು ನಿರ್ದಿಷ್ಟ ಗುರಿ ಉದ್ದೇಶ ಸಾಧನೆಗಾಗಿ ಜನ್ಮ ತಾಳಿರುವಂಥ ಸಂಘಟಿತ ಜನರ ಸಮೂಹ. ಅಂದರೆ ಸಂಸ್ಥೆ ಎನ್ನುವಂಥದ್ದು ಆ ಸಂಘದಲ್ಲಿ ನಡೆಯುವಂಥ ಒಂದು ಕಾರ್ಯಚಟುವಟಿಕೆಯನ್ನು ಸೂಚಿಸುತ್ತದೆ ಅಥವಾ ಕಾರ್ಯವಿಧಾನವನ್ನು ಇದು ಒಳಗೊಂಡಿದೆ ಅಂತ ಹೇಳ್ಬೋದು. ಇದಕ್ಕೆ ಉದಾಹರಣೆ ಕೊಡುವುದಾದರೆ ತಂದೆ, ತಾಯಿ ಮತ್ತು ಮಕ್ಕಳನ್ನು ಒಳಗೊಂಡಂತಹ ಅತ್ಯಂತ ಚಿಕ್ಕದಾದಂತಹ ಜೈವಿಕ ಘಟಕವಾದಂಥ ಕುಟುಂಬ ಸಂಘವೆನಿಸಿಕೊಂಡ್ರೆ ಆ ಕುಟುಂಬದಲ್ಲಿ ಜರುಗುವಂತಹ ವಿವಾಹವು ಸಂಸ್ಥೆ ಎನಿಸಿಕೊಳ್ತದೆ. ಅದೇ ರೀತಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಪ್ರಾಚಾರ್ಯರು ಇನ್ನಿತರ ಸಿಬ್ಬಂದಿಯನ್ನು ಒಳಗೊಂಡಂಥ ಶಾಲಾ ಕಾಲೇಜು ಸಂಘವಾದರೆ ಆ ಶಾಲಾ ಕಾಲೇಜಿನಲ್ಲಿ ನಡೀತಕ್ಕಂಥ ಪಾಠ ಪ್ರವಚನಗಳು, ಆಟೋಟಗಳು, ಆಮೇಲೆ ಇನ್ನಿತರ ಕಾರ್ಯಕ್ರಮಗಳು, ಅದು ಪರೀಕ್ಷಾ ಪದ್ಧತಿ ಆಗಿರ್ಬೋದು, ಇನ್ನಿತರ ಏನಿದ್ದಾವೆ ಅವೆಲ್ಲವೂ ಕಾರ್ಯಚಟುವಟಿಕೆಗಳು ಸಂಸ್ಥೆ ಎನಿಸಿಕೊಳ್ತವೆ. ಹಾಗಾದರೆ ಸಂಘ ಸದಸ್ಯರನ್ನು ಸೂಚಿಸಿದರೆ ಸಂಸ್ಥೆಯು ಆ ಸಂಘದಲ್ಲಿ ನಡೆಯುವಂಥ ಒಂದು ಕಾರ್ಯಚಟುವಟಿಕೆಯನ್ನು ಸೂಚಿಸುತ್ತದೆ ಅಂತ ಹೇಳ್ಬೋದು. ಹಾಗಾದರೆ ಸಂಸ್ಥೆ ಅಂದರೆ ಏನು? ಈ ಸಂಸ್ಥೆಗಳು ಕೂಡ ಸಮಾಜಶಾಸ್ತ್ರದ ಒಂದು ಮೂಲಭೂತವಾದಂಥ ಪರಿಕಲ್ಪನೆಗಳಾಗಿದ್ದಾವೆ. ಸಂಸ್ಥೆಗಳಿಲ್ಲದೆ ಸಮಾಜವನ್ನು ಕಲ್ಪಿಸಿಕೊಳ್ಳುವುದು ಅಸಾಧ್ಯನೇ. ಹಾಗಾದರೆ ಸಂಸ್ಥೆ ಅಂದರೆ ಏನು? ಒಂದು ಕಡೆ ಪ್ರೊಫೆಸರ್ ಎಚ್ ಗಿಡ್ಡಿಂಗ್ಸ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞರು ಈ ರೀತಿ ಅಭಿಪ್ರಾಯ ಪಡ್ತಾರೆ. ಮಾನವ ಜನಾಂಗದ ಗತಕಾಲದ ಜೀವನದಲ್ಲಿ ಉತ್ತಮವಾದ ಎಲ್ಲವನ್ನೂ ಸಂಗ್ರಹಿಸಿ ರಕ್ಷಣೆ ಮಾಡುವಂತಹ ಸಾಧನಗಳಿದ್ರೆ ಅವು ಯಾವ ಅಂತ ಹೇಳಿದ್ರೆ ಅವು ಸಂಸ್ಥೆಗಳು ಅಂತೇಳಿ ಆತನ ಅಭಿಪ್ರಾಯ ಪಡ್ತಾರೆ. ಯಾರು? ಪ್ರೊಫೆಸರ್ ಎಚ್ ಗಿಡ್ಡಿಂಗ್ಸ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞ ಸಂಸ್ಥೆಗಳನ್ನು ಕುರಿತು ಹೇಳುವಂತ ಮಾತಿದು. ಏನಂತ ನಾನು ಮಾನವ ಜನಾಂಗದ ಗತಕಾಲದ ಜೀವನದಲ್ಲಿ ಅಂದ್ರೆ ಹಿಂದಿನ ಕಾಲದ ಜೀವನದಲ್ಲಿ ಉತ್ತಮವಾದ ಎಲ್ಲವನ್ನು ಸಂಗ್ರಹಿಸಿ ರಕ್ಷಣೆ ಮಾಡುವಂತ ಸಾಧನಗಳು ಯಾವುದಾದ್ರೂ ಇದ್ರೆ ಆ ಸಾಧನಗಳೇ ಸಂಸ್ಥೆಗಳು ಅಂತೇಳಿ ಆತನು ಕರೀತಾರೆ. ಅದೇ ರೀತಿ ಎಮ್.ಐ. ಢಕಾನ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞರು ಕೂಡ ಸಮಾಜಶಾಸ್ತ್ರವನ್ನು ಕುರಿತು ಹಿಂಗೆ ವ್ಯಾಖ್ಯಾನ ಮಾಡಿದ್ದಾನೆ. ಸಮಾಜಶಾಸ್ತ್ರವು ಸಾಮಾಜಿಕ ಸಂಸ್ಥೆಗಳ ಅಧ್ಯಯನ ಶಾಸ್ತ್ರವಾಗಿದೆ ಅಥವಾ ಅಧ್ಯಯನ ವಿಜ್ಞಾನವಾಗಿದೆ ಅಂತ ಕರೀತಾರೆ. ಹಾಗಾಗಿ ಆತನ ಪ್ರಕಾರ ಸಮಾಜಶಾಸ್ತ್ರ ಅಂದರೆ ಸಾಮಾಜಿಕ ಸಂಸ್ಥೆಗಳನ್ನು ಕುರಿತು ಅಧ್ಯಯನ ಮಾಡುವ ಒಂದು ವಿಜ್ಞಾನ ಅಂತಲೇ ಕರೀಬಹುದು. ಹಾಗಾದ್ರೆ ಇಲ್ಲಿ ಸಂಸ್ಥೆಗಳು ಕೂಡ ಸಮಾಜಶಾಸ್ತ್ರ ಅಧ್ಯಯನದ ಪ್ರಮುಖ ಅಧ್ಯಯನ ವಿಷಯಗಳು ಅಂತಲೇ ನಾವು ಹೇಳಲೇಬೇಕಾಗ್ತದೆ. ಹಾಗಾದ್ರೆ ಸಂಸ್ಥೆ ಅಂದ್ರೆ ಏನು ಅಂತ ಹೇಳಲಿಕ್ಕೆ ಹೋದಾಗ ಮಾನವನ ಮೂಲಭೂತ ಅಗತ್ಯತೆಗಳನ್ನು ಅಥವಾ ಮೂಲಭೂತ ಆಕಾಂಕ್ಷೆಗಳನ್ನು ಈಡೇರಿಸುವುದಕ್ಕಾಗಿ ಸಮಾಜವು ರೂಪಿಸಿಕೊಂಡಿರ್ತಕ್ಕಂಥ ಒಂದು ಕಾರ್ಯವಿಧಾನದ ರೂಪ ಅಥವಾ ಕಾರ್ಯವಿಧಾನದ ಒಂದು ಒಟ್ಟು ಮೊತ್ತವನ್ನೇ ನಾವೇನು ಕರಿಬೋದು ಅದನ್ನೇ ಸಂಸ್ಥೆ ಅಂತ ಕರಿತೀವಿ. ಅಲ್ಲೇ ಧರ್ಮ, ಸಂಪ್ರದಾಯ, ಲೋಕಾಚಾರಗಳು, ನೈತಿಕ ನಿಯಮಗಳು, ಪದ್ಧತಿಗಳು, ಸಂಪ್ರದಾಯ, ನೆಕ್ಸ್ಟ್ ಕಾನೂನು, ಆಮೇಲೆ ಸಂವಿಧಾನ, ಸರ್ಕಾರ ಇವೆಲ್ಲವನ್ನೂ ಒಳಗೊಂಡಂಥ ಒಂದು ಕಾರ್ಯಚಟುವಟಿಕೆಯ ರೂಪವನ್ನೇ ನಾವು ಸಂಸ್ಥೆ ಅಂತ ಕರಿತೀವಿ. ಹಾಗಾದರೆ ಸಮಾಜಶಾಸ್ತ್ರಜ್ಞರು ಈ ಸಂಸ್ಥೆಯನ್ನು ಕುರಿತು ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅಂತಹ 2 ಪ್ರಮುಖವಾದಂಥ ವ್ಯಾಖ್ಯಾನಗಳನ್ನು ನಾವು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಕೆ ಡೇವಿಸ್ ಅಂತಕ್ಕಂಥ ಅಮೆರಿಕೆಯ ಸಮಾಜಶಾಸ್ತ್ರಜ್ಞನು ಸಂಸ್ಥೆಯನ್ನು ಕುರಿತು ಹಿಂಗೆ ವ್ಯಾಖ್ಯಾನ ನೀಡ್ತಾರೆ. ಯಾರು? ಕಿಂಗ್ಸ್ಲೆ ಡೇವಿಸ್. ಈತನು ಸಂಸ್ಥೆಯನ್ನು ಕುರಿತು ಈ ರೀತಿ ಒಂದು ವ್ಯಾಖ್ಯಾನವನ್ನು ಕೊಡ್ತಾ ಇದ್ದಾನೆ. ಕಿಂಗ್ಸ್ಲೆ ಡೇವಿಸ್ ಅವರ ಪ್ರಕಾರ ಕಾರ್ಯವೊಂದರ ಸುತ್ತ ರಚಿಸಲ್ಪಟ್ಟ ಹಾಗೂ ಪರಸ್ಪರ ಪೂರಕವಾದ ಲೋಕಾಚಾರಗಳು, ನೈತಿಕ ನಿಯಮಗಳು ಮತ್ತು ಕಾನೂನುಗಳ ಒಟ್ಟು ಸಮುಚ್ಚಯವೇ ಸಂಸ್ಥೆ ಅಂತೇಳಿ ಆತನು ಕರೀತಾರೆ. ಯಾರು? ಕಿಂಗ್ಸ್ಲೆ ಡೇವಿಸ್ ಹೇಳುವಂತೆ ಈ ಸಂಸ್ಥೆ ಅಂತ ಹೇಳಿದ್ರೆ ಕಾರ್ಯವೊಂದರ ಸುತ್ತ ರಚಿಸಲ್ಪಟ್ಟಂತಹ ಹಾಗೂ ಪರಸ್ಪರ ಪೂರಕವಾದಂತಹ ಲೋಕಾಚಾರಗಳು,
ನೈತಿಕ ನಿಯಮಗಳು ಹಾಗೂ ಕಾನೂನುಗಳ ಒಟ್ಟು ಸಮುಚ್ಚಯ ಅಂತ ಕರೀತಾನೆ. ಅಂದ್ರೆ ಒಟ್ಟು ಮೊತ್ತ ಅವೆಲ್ಲವನ್ನು ಒಳಗೊಂಡಿದೆ ಅಂತ. ಇವೆಲ್ಲವುಗಳ ಒಟ್ಟು ಮೊತ್ತವೇ ಸಂಸ್ಥೆ ಅಂತೇಳಿ ಕಿಂಗ್ಸ್ಲೆ ಡೇವಿಸ್ ಕರೀತಾನೆ. ಹಾಗಾದ್ರೆ ಈತನ ಪ್ರಕಾರ ಸಂಸ್ಥೆಯು ಏನೇನು ಒಳಗೊಂಡಿದೆ? ಇದು ಕಾರ್ಯವಂತ ವಿಧಾನದ ಸುತ್ತ ರಚಿಸಲ್ಪಟ್ಟಂತ ಲೋಕಾಚಾರಗಳನ್ನು ಒಳಗೊಂಡಿದೆ, ನೈತಿಕ ನಿಯಮಗಳನ್ನು ಒಳಗೊಂಡಿದೆ ಮತ್ತು ಕಾನೂನುಗಳನ್ನು ಕೂಡ ಒಳಗೊಂಡಂತ ಒಂದು ಸಮುಚ್ಚಯ ಅಂತೇಳಿ ಆತನು ಸಂಸ್ಥೆಯನ್ನು ಕರೀತಾ ಇದ್ದಾರೆ. ಅದೇ ರೀತಿ ಮೆಕಾವ್ ಮತ್ತು ಪೇಜ್ ಅವರು ಸಂಸ್ಥೆಯನ್ನು ಕುರಿತು ಅವರು ಕೂಡ ಸರಳವಾದ ಮಾತಿನಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸಂಸ್ಥೆಗಳೆಂದರೆ ಸಾಮೂಹಿಕ ಚಟುವಟಿಕೆಗಳಿಗಾಗಿ, ಅಂದ್ರೆ ಸಮೂಹದ ಚಟುವಟಿಕೆಗಳಿಗಾಗಿ, ಸಾಮಾಜಿಕ ಚಟುವಟಿಕೆಗಳಿಗಾಗಿ. ಸಂಸ್ಥೆಗಳೆಂದರೆ ಸಾಮೂಹಿಕ ಚಟುವಟಿಕೆಗಳಿಗಾಗಿ ಸ್ಥಾಪಿತವಾದ ವಿಶಿಷ್ಟವಾದ ಕಾರ್ಯವಿಧಾನದ ರೂಪಗಳೇ ಅಥವಾ ನಿಯಮಗಳೇ ಸಂಸ್ಥೆಗಳು ಅಂತೇಳಿ ಅವರು ಕರೀತಾ ಇದ್ದಾರೆ. ಹಾಗಾದ್ರೆ ಇವ್ರ ಪ್ರಕಾರ ಸಂಸ್ಥೆ ಅಂದ್ರೆ ಸಾಮೂಹಿಕ ಚಟುವಟಿಕೆಗಳಿಗಾಗಿ ಏನಂತ ನಾವು ಸಾಮೂಹಿಕ ಚಟುವಟಿಕೆಗಳಿಗಾಗಿ ಸ್ಥಾಪಿಸಲ್ಪಟ್ಟಂತಹ ವಿಶಿಷ್ಟವಾದ ಕಾರ್ಯವಿಧಾನದ ರೂಪಗಳು ಅಂತ ಕರೀತಾನೆ. ಅಥವಾ ನಿಯಮಗಳನ್ನೇ ಮೆಕಾವ್ ಮತ್ತು ಪೇಜ್ ಅವರು ಏನಂತ ಕರೀತಾ ಇದ್ದಾರೆ? ಸಂಸ್ಥೆಗಳನ್ನು ಕರೀತಾ ಇದ್ದಾರೆ. ಹಾಗಾದ್ರೆ ಇವ್ರ ಪ್ರಕಾರ ಸಂಸ್ಥೆಗಳಂದ್ರೆ ಸಾಮೂಹಿಕ ಚಟುವಟಿಕೆಗಳಿಗಾಗಿ ರೂಪಿಸಲ್ಪಟ್ಟಂತಹ ಅಥವಾ ಸ್ಥಾಪಿಸಲ್ಪಟ್ಟಂತಹ ಕಾರ್ಯವಿಧಾನದ ರೂಪಗಳು ಅಥವಾ ನಿಯಮಗಳನ್ನ ಇವು ಸಂಸ್ಥೆಗಳು ಅಂತ ಕರೀತಾ ಇದ್ದಾರೆ. ಹಾಗಾಗಿ ಈ ಎರಡು ವ್ಯಾಖ್ಯಾನಗಳಿಂದ ನಾವು ಕಂಡುಕೊಳ್ಳುವುದಂತಂದ್ರೆ ಮಾನವನ ಮೂಲಭೂತ ಅಗತ್ಯತೆಗಳನ್ನು ಈಡೇರಿಸುವುದಕ್ಕಾಗಿ ಅಥವಾ ಸಾಮೂಹಿಕ ಚಟುವಟಿಕೆಗಳಿಗಾಗಿ ಸಮಾಜದ ಸ್ಥಾಪಿಸಲ್ಪಟ್ಟಂತ ಒಂದು ಕಾರ್ಯವಿಧಾನದ ರೂಪಗಳು ಅಥವಾ ನಿಯಮಗಳನ್ನೇ ನಾವು ಸಂಸ್ಥೆಗಳು ಅಂತೇಳಿ ಸರಳವಾಗಿ ಕರೆಯಬಹುದು. ಹಾಗಾದ್ರೆ ಸಂಸ್ಥೆಗಳಿಗೆ ಎರಡು ಉದಾಹರಣೆ ಕೊಡಿ ಅಂತ ಪ್ರಶ್ನೆ ಕೇಳ್ತಾರೆ. ಸಂಸ್ಥೆಗಳ ಉದಾಹರಣೆ ವಿವಾಹ, ಧರ್ಮ, ಆಸ್ಪತ್ರೆ, ಕಾನೂನು, ಸರ್ಕಾರ, ಸಂವಿಧಾನ, ನ್ಯಾಯಾಲಯ, ಪೊಲೀಸು, ಲೋಕಾಚಾರಗಳು, ನೈತಿಕ ನಿಯಮಗಳು, ಸಂಪ್ರದಾಯ ಪದ್ಧತಿಗಳು ಇವೇ ಮುಂತಾದವುಗಳನ್ನು ನಾವಿಲ್ಲಿ ಸಂಸ್ಥೆಗಳಿಗೆ ಉದಾಹರಣೆ ಕೊಡ್ತೀವಿ. ಹಾಗಾದ್ರೆ ಇಲ್ಲಿ ಕುಟುಂಬ ಸಂಘ ಉದಾಹರಣೆ ಅಂದ್ರೆ ವಿವಾಹ ಸಂಸ್ಥೆಗೆ ಉದಾಹರಣೆ ಆಗಿದೆ. ಶಾಲಾ ಕಾಲೇಜು ಸಂಘಕ್ಕೆ ಉದಾಹರಣೆ ಅಂದ್ರೆ ಶಾಲಾ ಕಾಲೇಜಲ್ಲಿ ನಡೀತಕ್ಕಂಥ ಪರೀಕ್ಷಾ ಪದ್ಧತಿ, ಆಟೋಟಗಳು, ಪಾಠ ಪ್ರವಚನಗಳು, ಇನ್ನಿತರ ಚಟುವಟಿಕೆಗಳು ಅಥವಾ ಕಾರ್ಯವಿಧಾನಗಳು ಏನು ಎನಿಸ್ಕೊಳ್ತವೆ? ಸಂಸ್ಥೆ ಎನಿಸ್ಕೊಳ್ತವೆ. ಹಾಗಾದ್ರೆ ಇಡೀ ರಾಜ್ಯ ಒಂದು ಸಂಘ ಅಂದ್ರೆ ಆ ರಾಜ್ಯದ ಜನರ ಕಲ್ಯಾಣಕ್ಕಾಗಿ ಸರ್ಕಾರ ಇದೆ, ಕಾನೂನಿದೆ, ನ್ಯಾಯಾಲಯ ಇದೆ, ಪೊಲೀಸ್ ಇದೆ, ಸೈನ್ಯ ಇದೆ, ಇವೆಲ್ಲವೂ ಸಂಸ್ಥೆಗಳು ಹಂಚ್ಕೊಳ್ತವೆ. ಹಾಗಾದ್ರೆ ಸಂಘ ಒಂದು ಸದಸ್ಯರನ್ನು ಸೂಚಿಸಿದ್ರೆ ಸಂಸ್ಥೆ ಆ ಸಂಘದಲ್ಲಿ ನಡೆಯುವಂಥ ಒಂದು ಕಾರ್ಯವಿಧಾನವನ್ನು ಸೂಚಿಸ್ತದೆ ಅಂತೇಳಿ ಸರಳವಾಗಿ ಹೇಳ್ಬೋದು. ಇನ್ನು ಸಂಸ್ಥೆಯ ಬಗೆಗೆ ನಾವು ಇನ್ನೂ ವಿವರವಾಗಿ ನೋಡ್ಬೇಕಂದ್ರೆ ಅದರ ಲಕ್ಷಣಗಳನ್ನು ಸ್ವಲ್ಪ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗಾದ್ರೆ ಸಂಸ್ಥೆಗೆ ಒಳಗೊಂಡಿರ್ತಕ್ಕಂಥ ಕೆಲವು ಪ್ರಮುಖವಾದ ಲಕ್ಷಣಗಳನ್ನು ನಾವು ಇಲ್ಲಿ ಪಟ್ಟಿ ಮಾಡಿದ್ವಿ. ಮೊದಲನೇದು ಸಂಸ್ಥೆಗಳು ಸಾರ್ವತ್ರಿಕವಾದವು. ಎರಡನೇದು ಸಂಸ್ಥೆಗಳು ಪ್ರಮಾಣೀಕೃತ ನಿಯಮಗಳಾಗಿವೆ. ಮೂರನೇದು ಸಂಸ್ಥೆಗಳು ಸಾಮಾಜಿಕ ನಿಯಂತ್ರಣ ಸಾಧನಗಳಾಗಿವೆ. ನಾಲ್ಕನೇದು ಸಂಸ್ಥೆಗಳು ಅಮೂರ್ತ ಸ್ವರೂಪ ಉಳ್ಳವು. 5 ಸಂಸ್ಥೆಗಳು ಸಾಂಕೇತಿಕ ಲಕ್ಷಣಗಳನ್ನು ಪಡೆದುಕೊಂಡಿವೆ. 6ನೇದು ಲಿಖಿತ ಮತ್ತು ಅಲಿಖಿತ ಸ್ವರೂಪದಲ್ಲಿ ಸಂಸ್ಥೆಗಳು ಕಂಡುಬರ್ತವೆ. ಹೀಗೆ ಸಂಸ್ಥೆಯ ಪ್ರಮುಖವಾದಂತಹ ಇಲ್ಲಿ 6 ಲಕ್ಷಣಗಳನ್ನು ನಾವು ಪಟ್ಟಿ ಮಾಡಿದ್ದೇವೆ. ಒಮ್ಮೊಮ್ಮೆ ಇದರ ಮೇಲೆ ಸಂಸ್ಥೆಯ ಯಾವುದಾದ್ರೂ 2 ಲಕ್ಷಣಗಳನ್ನು ತಿಳಿಸಿ ಅಂತ ಪರೀಕ್ಷೆಗಳು ಕೇಳ್ತಾರೆ. ಯಾವುದಾದ್ರೂ 2 ಲಕ್ಷಣಗಳನ್ನು ತಿಳಿಸಿ ಅಂದರೆ ತಿಳಿಸೋದಷ್ಟೇ. ಸಂಸ್ಥೆಗಳು ಸಾರ್ವತ್ರಿಕವಾದವು, ಸಂಸ್ಥೆಗಳು ಪ್ರಮಾಣೀಕೃತ ನಿಯಮಗಳಾಗಿವೆ, ಸಂಸ್ಥೆಗಳು ಸಾಮಾಜಿಕ ನಿಯಂತ್ರಣ ಸಾಧನಗಳಾಗಿವೆ. ಹೀಗೆ 7 ಲಕ್ಷಣಗಳನ್ನು ತಿಳಿಸೋದು. 5ಕ್ಕೆ ಬಂದ್ರೆ ಸಂಸ್ಥೆಯ ಯಾವುದಾದ್ರೂ 5 ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿಬಿಡ್ತಾನೆ. ಹಾಗಾದ್ರೆ ಇಲ್ಲಿ 6 ಇದ್ರೆ ನೀವು 5ಅನ್ನು ವಿವರಿಸಿದ್ರೆ ಸಾಕು, ಯಾವುದಾದ್ರೂ ಒಂದು ಬಿಟ್ಟರೆ ನಡೀತದೆ. ಹಾಗಾದ್ರೆ ಅಂತಹ ಲಕ್ಷಣಗಳ ಬಗ್ಗೆ ನಾವು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಮೊದಲನೇದಾಗಿ ಸಂಸ್ಥೆಗಳು ಸಾರ್ವತ್ರಿಕವಾದವು. ಹಾಗಾದ್ರೆ ಈ ಸಂಸ್ಥೆಗಳು ಪ್ರತಿಯೊಂದು ಸಮಾಜದಲ್ಲಿ ಕಂಡುಬರ್ತವೆ. ವಿಶ್ವದ ಯಾವುದೇ ಒಂದು ಸಮಾಜವನ್ನು ತೆಗೆದುಕೊಳ್ಳಿ, ಆ ಸಮಾಜದಲ್ಲಿ ಸಂಸ್ಥೆಗಳು ಗೋಚರವಾಗ್ತಾ ಇರ್ತವೆ. ಸಂಸ್ಥೆಗಳಿಂದನೇ ಸಮಾಜವನ್ನು ಕಲ್ಪಿಸಿಕೊಳ್ಳುವುದು ಅಸಾಧ್ಯನೇ. ಅತ್ಯಂತ ಪ್ರಾಚೀನ ಕಾಲದಲ್ಲಿ ಸತ್ವಾಗಿ ಸಂಸ್ಥೆಗಳಿದ್ದು, ಪ್ರಾಚೀನ ಸಮಾಜದಲ್ಲಿ ಸತ್ವಾಗಿ ಧರ್ಮ, ಸಂಪ್ರದಾಯ, ಲೋಕರೂಢಿಗಳು, ನೈತಿಕ ನಿಯಮಗಳು ಇಂತಹ ಸಂಸ್ಥೆಗಳು ಅಲ್ಲಿ ಕಂಡು ಬರ್ತಾ ಇದೆ. ಆಧುನಿಕ ಸಮಾಜದಲ್ಲಿ ಕಾನೂನು, ಸರ್ಕಾರ, ಸಂವಿಧಾನ, ನ್ಯಾಯಾಲಯ, ಪೊಲೀಸ್ ಅಂತಕ್ಕಂಥ ಸಂಸ್ಥೆಗಳು ಕಂಡು ಬರ್ತವೆ. ಹಾಗಾದ್ರೆ ಸಂಸ್ಥೆಗಳು ಇಲ್ಲದೆ ಇರ್ತಕ್ಕಂಥ ಸಮಾಜವನ್ನು ಕಾಣುವುದು ಅಪರೂಪ. ಹಾಗಾದ್ರೆ ಇವತ್ತು ಆದಿವಾಸಿ ಸಮಾಜವನ್ನು ತೆಗೆದುಕೊಂಡ್ರು ಕೂಡ ಅಲ್ಲಿ ಧರ್ಮ, ಸಂಪ್ರದಾಯ, ಲೋಕಾಚಾರಗಳು, ನೈತಿಕ ನಿಯಮಗಳನ್ನಂತ ಸಂಸ್ಥೆಗಳು ಕಂಡು ಬರ್ತವೆ.
ಆಧುನಿಕ ಕೈಗಾರಿಕಾ ಸಮಾಜವನ್ನು ತೆಗೆದುಕೊಂಡು ಕೂಡ ಇಲ್ಲಿ ಕಾನೂನು, ನ್ಯಾಯಾಲಯ, ಪೊಲೀಸು, ಸರ್ಕಾರ, ಸಂವಿಧಾನ ಇಂತಹ ಸಂಸ್ಥೆಗಳನ್ನು ಕಾಣ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಂದು ಸಮಾಜದಲ್ಲೂ ಸತ್ವದ ಸಂಸ್ಥೆಗಳು ಕಂಡುಬರ್ತವೆ. ಹಾಗಾಗಿ ಇವು ಸಾರ್ವತ್ರಿಕ ಸ್ವರೂಪವನ್ನು ಪಡೆದುಕೊಂಡಿವೆ. ಇವತ್ತು ಯಾವುದೇ ಒಂದು ಸಮಾಜವನ್ನು ತೆಗೆದುಕೊಳ್ಳಿ, ನಮ್ಮ ಭಾರತೀಯ ಸಮಾಜವನ್ನು ತೆಗೆದುಕೊಳ್ಳಿ, ಪಾಶ್ಚಿಮಾತ್ಯ ಸಮಾಜವನ್ನು ತೆಗೆದುಕೊಳ್ಳಿ, ಸರಳ ಸಮಾಜವನ್ನು ತೆಗೆದುಕೊಳ್ಳಿ, ಸಂಕೀರ್ಣ ಸಮಾಜವನ್ನು ತೆಗೆದುಕೊಳ್ಳಿ, ಗ್ರಾಮೀಣ ಸಮಾಜವನ್ನು ತೆಗೆದುಕೊಳ್ಳಿ, ನಗರ ಸಮಾಜವನ್ನು ತೆಗೆದುಕೊಳ್ಳಿ, ಪ್ರಾಚೀನ ಸಮಾಜವನ್ನು ತೆಗೆದುಕೊಳ್ಳಿ, ಆಧುನಿಕ ಸಮಾಜವನ್ನು ತೆಗೆದುಕೊಳ್ಳಿ, ಹೀಗೆ ಎಲ್ಲ ಸಮಾಜಗಳಲ್ಲೂ ಕೂಡ ಸಂಸ್ಥೆಗಳು ಗೋಚರವಾಗ್ತಾಯಿವೆ. ಹಾಗಾಗಿ ಸಂಸ್ಥೆಗಳಿಲ್ಲದೇ ಸಮಾಜವನ್ನು ಕಲ್ಪಿಸಿಕೊಳ್ಳುವುದು ಅಸಾಧ್ಯ. ಇವು ಪ್ರತಿಯೊಂದು ಸಮಾಜದಲ್ಲೂ ಕಂಡುಬರುವಂಥ ಸಾರ್ವತ್ರಿಕ ಸ್ವರೂಪದ ವ್ಯವಸ್ಥೆಗಳಾಗಿವೆ ಅಂತ ನಾವು ಹೇಳ್ಬೋದು. ಇನ್ನು ಎರಡನೇ, ಸಂಸ್ಥೆಗಳು ಪ್ರಮಾಣೀಕೃತ ನಿಯಮಗಳಾಗಿವೆ. ಅಂದರೆ ಸಂಸ್ಥೆಗಳು ಜನರ ಕಲ್ಯಾಣಕ್ಕಾಗಿ ಸ್ಥಾಪಿಸಲ್ಪಟ್ಟಂಥ ಕಾರ್ಯವಿಧಾನದ ರೂಪಗಳಿವು ಅಥವಾ ನಿಯಮಗಳು. ಹಾಗಾಗಿ ಇವು ಒಳಿತು ಕೆಡುಕುಗಳನ್ನು ಒಳಗೊಂಡಂತಹ ಪ್ರಮಾಣೀಕೃತ ನಿಯಮಗಳಾಗಿವೆ. ಸಂಸ್ಥೆಗಳಂದ್ರೆ ಇವು ಮಾನವನ ಕಲ್ಯಾಣಕ್ಕಾಗಿ, ಮಾನವನ ಮೂಲಭೂತ ಅಗತ್ಯತೆಗಳನ್ನು ಈಡೇರಿಸುವುದಕ್ಕಾಗಿ ಸಮಾಜದಲ್ಲಿ ಸ್ಥಾಪಿಸಲ್ಪಟ್ಟಂತ ಚಟುವಟಿಕೆಗಳು ಅಥವಾ ಕಾರ್ಯವಿಧಾನದ ರೂಪಗಳು ಅಥವಾ ನಿಯಮಗಳನ್ನು ನಾವಿಲ್ಲಿ ಸಂಸ್ಥೆಗಳನ್ನು ಕರಿತೀವಿ. ಹಾಗಾದ್ರೆ ಉದಾಹರಣೆಗಾಗಿ ಇವತ್ತು ಕಾನೂನು ಪ್ರಮಾಣೀಕೃತವಂತ ಒಂದು ನಿಯಮ, ಅದೊಂದು ಸಂಸ್ಥೆ. ಯಾಕೆ ಕಾನೂನು ಜಾರಿಗೆ ಬಂದಿದೆ? ಇವತ್ತು ಬಡವ, ಬಲ್ಲಿದ, ಶ್ರೀಮಂತ, ಮೇಲ್ವರ್ಗ, ಕೆಳವರ್ಗ, ಹರಿಜನ, ಬ್ರಾಹ್ಮಣ ಅನ್ನುವಂಥ ಭೇದ ಭಾವಗಳನ್ನ ಮಾಡದೇ ಎಲ್ಲರೂ ಸರಿ ಸಮಾನರು. ಇಂಥ ಒಂದು ಸಮಾನತೆಯನ್ನು ತರುವುದಕ್ಕಾಗಿ ಕಾನೂನುಗಳು ರೂಪಿಸಲ್ಪಟ್ಟಿದ್ದಾವೆ. ನ್ಯಾಯವನ್ನು ಒದಗಿಸಿಕೊಡುವುದಕ್ಕಾಗಿ ನ್ಯಾಯಾಲಯ ಮತ್ತು ಸಂವಿಧಾನ ಎನ್ನುವಂಥ ಒಂದು ವ್ಯವಸ್ಥೆ ಜನ್ಮ ತಾಳದೆ. ಜನರಿಗೆ ಒಂದು ಒಳ್ಳೆಯ ಆಡಳಿತವನ್ನು ನೀಡುವುದಕ್ಕಾಗಿ ಸರ್ಕಾರ ಅಂತಕ್ಕಂಥ ಒಂದು ವ್ಯವಸ್ಥೆ ರೂಪಿಸಲ್ಪಟ್ಟಿದೆ. ಅದೇ ರೀತಿ ಇನ್ನಿತರ ಧರ್ಮ ಮನಃಶಾಂತಿಯನ್ನು ನೀಡುವುದಕ್ಕಾಗಿ, ಜನರಲ್ಲಿ ಒಂದು ಧಾರ್ಮಿಕ ಮನೋಭಾವನೆಯನ್ನು ಮೂಡಿಸುವುದಕ್ಕಾಗಿ, ಮತ್ತೆ ಮೌಲ್ಯಗಳನ್ನು, ಆದರ್ಶಗಳನ್ನು ದಾರಿ ಎರುವುದಕ್ಕಾಗಿ ಧರ್ಮ ಅಂತಕ್ಕಂಥ ಒಂದು ಸಂಸ್ಥೆ ಜನ್ಮ ತಾಳಿದೆ. ಹಾಗಾಗಿ ಈ ಎಲ್ಲವೂ ಸತ್ವಾಗಿ ಸಂಸ್ಥೆಗಳು ಎನಿಸ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಆ ಎಲ್ಲ ಸಂಸ್ಥೆಗಳು ಪ್ರಮಾಣೀಕರಿಸಲ್ಪಟ್ಟಂತ ನಿಯಮಗಳಾಗಿವೆ. ಅಂದ್ರೆ ಇವು ಮಾನವನ ಕಲ್ಯಾಣಕ್ಕಾಗಿ, ಮಾನವನ ಒಳಿತಿಗಾಗಿ, ಸಮಾಜದ ಮುಂದುವರಿಕೆಗಾಗಿ ಸಮಾಜದಲ್ಲೇ ಸ್ಥಾಪಿಸಲ್ಪಟ್ಟಂತ ಪ್ರಮಾಣೀಕೃತ ನಿಯಮಗಳಾಗಿವೆ. ಹಾಗಾಗಿ ಸಂಸ್ಥೆಗಳು ಕೇವಲ ನಿಯಮಗಳು ಮಾತ್ರ ಆಗಿರ್ತಾನೆ, ಅವು ಪ್ರಮಾಣೀಕೃತ ನಿಯಮಗಳಾಗಿದ್ದಾವೆ. ಅಂದ್ರೆ ಯಾವುದು ಒಳಿತು, ಯಾವುದು ಕೆಡಕು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಯಾವುದು ಸರಿ, ಯಾವುದು ತಪ್ಪು ಎಂದು ತಿಳಿ ಹೇಳ್ತಕ್ಕಂಥ ಏನಂತ ಹೇಳಿದ್ರೆ ನಿಯಮಗಳು ಅಂತ ಹೇಳ್ಬೋದು. ಹಾಗಾಗಿ ಈ ಸಂಸ್ಥೆಗಳು ಅವು ಕೇವಲ ಒಂದು ವ್ಯವಸ್ಥೆ ಮಾತ್ರ ಅಲ್ಲ, ಮಾನವನ ಕಲ್ಯಾಣಕ್ಕಾಗಿ ರೂಪಿಸಲ್ಪಟ್ಟಂತ ಪ್ರಮಾಣೀಕೃತ ನಿಯಮಗಳು ಆಗಿದ್ದಾವೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇವತ್ತು ಉದಾಹರಣೆಗಾಗಿ ನಾವು ಉದಾಹರಣೆ ಕೊಡ್ತೀವಿ. ನಾವು ವಿವಾಹ ಅಂತಕ್ಕಂಥ ಒಂದು ಸಂಸ್ಥೆ ಇವತ್ತು ಪತಿ ಪತ್ನಿಯರ ನಡುವಿನ ಸಂಬಂಧವನ್ನು ನಿಯಂತ್ರಿಸುವುದಕ್ಕಾಗಿ, ಅಂದ್ರೆ ಅವರ ಲೈಂಗಿಕ ಸಂಬಂಧವನ್ನು ನಿಯಂತ್ರಿಸುವುದಕ್ಕಾಗಿ ಸಮಾಜದಲ್ಲಿ ಸ್ಥಾಪಿಸಲ್ಪಟ್ಟಂತ ಒಂದು ವ್ಯವಸ್ಥೆ. ಇವತ್ತು ವಿವಾಹದಿಂದ ಹೋಗಿದ್ರೆ ಮಾನವ ಸಂತತಿ ಮುಂದುವರ್ತಾ ಇರಲಿಲ್ಲ, ಮಾನವ ಜನಾಂಗ ಮುಂದುವರ್ತಾ ಇರಲಿಲ್ಲ. ಹಾಗಾಗಿ ಸಮಾಜ ಒಪ್ಪು ರೀತಿಯೊಳಗ ಮಾನವನ ಲೈಂಗಿಕ ಆಸಕ್ತಿಯನ್ನು ಈಡೇರಿಸುವುದಕ್ಕಾಗಿ ವಿವಾಹ ಅಂತಕ್ಕಂಥ ಒಂದು ಸಂಸ್ಥೆ ಜನ್ಮ ತಾಳಿದೆ. ಅದೊಂದು ಪ್ರಮಾಣೀಕೃತ ನಿಯಮನೂ ಹೌದು. ಇವತ್ತು ಉದಾಹರಣೆಗಾಗಿ ಪರೀಕ್ಷೆಯಿಂದಲೇ ಎಲ್ಲರನ್ನೂ ಪಾಸ್ ಮಾಡೋದಂದ್ರೆ ಅದು ಏನಾಗ್ತದೆ, ಸಮಾಜ ಬಾಹಿರವಾದಂಥದ್ದು ಅಥವಾ ಸಮಾಜಕ್ಕೆ ವಿರುದ್ಧವಾದಂಥದ್ದು. ಅದೊಂದು ಪ್ರಮಾಣೀಕೃತ ನಿಯಮ ಎನಿಸ್ಕೊಳ್ಳೋದಿಲ್ಲ. ಹಾಗಾಗಿ ಪರೀಕ್ಷೆನೂ ಬೇಕು. ಹಾಗಾದ್ರೆ ಈ ಶಾಲಾ ಕಾಲೇಜಿನೊಳಗೆ ಪರೀಕ್ಷೆಯನ್ನು ಇಡುವಂಥ ಉದ್ದೇಶ ಏನಂದ್ರೆ ವಿದ್ಯಾರ್ಥಿಗಳಲ್ಲಿ ಅಡಗಿಕೊಂಡಿರ್ತಕ್ಕಂಥ ಒಂದು ಕೌಶಲ್ಯವನ್ನು, ಪ್ರತಿಭೆಯನ್ನು ಹೊರಹಾಕುವುದಕ್ಕಾಗಿ ಒಂದು ಪರೀಕ್ಷೆ ಅಂತಕ್ಕಂಥ ಒಂದು ನಿಯಮವನ್ನು ಸ್ವಲ್ಪ ಅನುಸರಿಸಲಾಗ್ತದೆ. ಹಾಗಾದ್ರೆ ಈ ಪರೀಕ್ಷೆ ಅಂತಕ್ಕಂಥದ್ದು ಒಂದು ಪ್ರಮಾಣೀಕೃತ ನಿಯಮ. ಹಾಗಾಗಿ ಅದನ್ನು ಸಹ ಒಂದು ಸಂಸ್ಥೆ ಅಂತ ಕರೆಸಿಕೊಳ್ತದೆ. ಒಟ್ಟಾರೆಯಾಗಿ ಸಂಸ್ಥೆಗಳು ಇವು ಮಾನವನ ಕಲ್ಯಾಣಕ್ಕಾಗಿ, ಸಮಾಜದ ಒಳಿತಿಗಾಗಿ, ವ್ಯಕ್ತಿಗಳ ಒಳಿತಿಗಾಗಿ ಸಮಾಜದಲ್ಲಿ ಸ್ಥಾಪಿಸಲ್ಪಟ್ಟಂತ ಪ್ರಮಾಣೀಕೃತ ನಿಯಮಗಳಾಗಿವೆ. ಉದಾಹರಣೆಗಾಗಿ ಹಣವನ್ನು ಸಂಪಾದನೆ ಮಾಡಬೇಕು. ಹೇಗೆ ಸಂಪಾದನೆ ಮಾಡಬೇಕು? ನ್ಯಾಯಯುತವಾಗಿ ದುಡಿದು ಹಣವನ್ನು ಸಂಪಾದನೆ ಮಾಡಬೇಕಂತೇಳಿ ಸಮಾಜ ಹೇಳ್ತದೆ. ಹಾಗಾದ್ರೆ ನ್ಯಾಯ ಅಂದ್ರೆ ಪರಿಶ್ರಮ ಪಡಬೇಕು. ಹಾಗಾದ್ರೆ ಅದು ಸಹ ಒಂದು ನಿಯಮ ಅಂತ ಕರೀತಾರೆ. ಇವತ್ತು ಬ್ಯಾಂಕ್ ಇದೆ ಅಂದ್ರೆ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಎಲ್ಲ ಹಣ ಬ್ಯಾಂಕ್ ಅಧಿಕಾರಿ ತಂದು ಅಂತೇಳಿ ಭಾವಿಸ್ಕೊಂಡ್ರೆ ಅಲ್ಲ, ಸಾರ್ವಜನಿಕರ ಕಲ್ಯಾಣಕ್ಕಾಗಿ ಆ ಬ್ಯಾಂಕ್ ಅಂತಕ್ಕಂಥ ಒಂದು ವ್ಯವಸ್ಥೆ ರೂಪುಗೊಂಡಿದೆ.
ಒಳಿತಿಗಾಗಿ, ಸಾರ್ವಜನಿಕರ ಕಲ್ಯಾಣಕ್ಕಾಗಿ, ಹಣದ ಒಂದು ರಕ್ಷಣೆ ನೀಡುವುದಕ್ಕಾಗಿ ಸ್ಥಾಪಿಸಲ್ಪಟ್ಟಂಥ ಒಂದು ವ್ಯವಸ್ಥೆಯನ್ನು ಕರಿತೀವಿ. ಹಾಗಾಗಿ ಇವತ್ತು ಸಮಾಜದಲ್ಲಿ ರೂಪಿಸಲ್ಪಟ್ಟಂತೆ ಎಲ್ಲ ಬಗೆಯ ಸಂಸ್ಥೆಗಳು ಬರೇ ಸಾಮಾನ್ಯ ನಿಯಮಗಳಾಗಿದ್ದಾನೆ, ಅವು ಪ್ರಮಾಣೀಕರಿಸಲ್ಪಟ್ಟಂಥ ನಿಯಮಗಳು ಅಂತ ಬಿಟ್ಟು ಹೇಳ್ಬೋದು. ಇನ್ನು ಮೂರನೇ, ಸಂಸ್ಥೆಗಳು ಸಾಮಾಜಿಕ ನಿಯಂತ್ರಣ ಸಾಧನಗಳಾಗಿವೆ. ಅಂದ್ರೆ ಈ ಸಂಸ್ಥೆಗಳೆನ್ನುವಂಥವು ಮಾನವನ ನಡತೆ ವರ್ತನೆ ನಿಯಂತ್ರಿಸುವಂತಹ ನಿಯಂತ್ರಣ ಸಾಧನಗಳಾಗಿ ಇವತ್ತು ಸಮಾಜದೊಳಗೆ ಕಂಡು ಬರ್ತಾ ಇದ್ದಾವೆ ಅಥವಾ ಗೋಚರವಾಗ್ತಾ ಇದ್ದಾವೆ. ಇವತ್ತು ತೆಗೆದುಕೊಳ್ಳಿ, ಧರ್ಮ, ಸಂಪ್ರದಾಯ, ಲೋಕಾಚಾರಗಳು, ನೈತಿಕ ನಿಯಮಗಳು, ಪದ್ಧತಿಗಳು, ಆದರ್ಶಗಳು, ಮೌಲ್ಯಗಳು, ನೈತಿಕತೆ ಇವೇ ಮುಂತಾದ ಸಂಸ್ಥೆಗಳು ಇವತ್ತು ಮಾನವನ ನಡತೆ ವರ್ತನೆ ನಿಯಂತ್ರಿಸ್ತಾ ಇದ್ದಾವೆ. ಇವತ್ತು ಧರ್ಮ ಬಾಹಿರವಾಗಿ ವ್ಯಕ್ತಿ ನಡ್ಕೊಂಡಾಗ ಆ ಧರ್ಮದ ರಕ್ಷಕರಾಗಿರ್ತಕ್ಕಂಥ ಗುರು ಹಿರಿಯರು, ಪ್ರವಾದಿಗಳಾಗಿರ್ಬೋದು, ಪಂಡಿತರಾಗಿರ್ಬೋದು ಅಥವಾ ಋಷಿ ಮುನಿಗಳಾಗಿರ್ಬೋದು ಜನರಿಗೆ ಒಂದು ತಿಳಿ ಹೇಳ್ತಾ ಇರ್ತಾರೆ ಅಥವಾ ಮಾರ್ಗದರ್ಶನ ಮಾಡ್ತಾರೆ. ಹಾಗಾಗಿಲೇ ಧರ್ಮ ಎನ್ನುವಂಥ ವಿಷಯಗಳು ಒಂದು ನಿಯಂತ್ರಣ ಸಾಧನವಾಗಿ ಸಮಾಜದೊಳಗೆ ಕಂಡು ಬರ್ತದೆ. ಬರೀ ಧರ್ಮ ಅಷ್ಟೇ ಅಲ್ಲ, ಲೋಕಾಚಾರಗಳು, ನೈತಿಕ ನಿಯಮಗಳು, ಕಾನೂನು, ವಿಶೇಷವಾಗಿ ಸಂವಿಧಾನ, ಸರ್ಕಾರ, ನ್ಯಾಯಾಲಯ, ಸೈನ್ಯ ಇವೇ ಮುಂತಾದ ವ್ಯವಸ್ಥೆಗಳು ಜನರ ನಡತೆ ವರ್ತನೆ ನಿಯಂತ್ರಿಸುವಂಥ ನಿಯಂತ್ರಣ ಸಾಧನಗಳಾಗಿವೆ. ಹಾಗಾಗಿ ಅವೆಲ್ಲ ಸಂಸ್ಥೆಗಳು ಇವತ್ತು ಮಾನವನ ನಡತೆ ವರ್ತನೆ ನಿಯಂತ್ರಿಸುವಂಥ ನಿಯಂತ್ರಣ ಸಾಧನಗಳು ಅಂತೇಳಿ ನಾವು ಕರೀಬಹುದು. ಇವತ್ತು ಒಂದು ವೇಳೆ ಸಂಸ್ಥೆಗಳಿಂದಲೇ ಸಮಾಜ ಇದೆ ಅಂತಂದಾಗ ಅದು ಪ್ರಾಣಿ ಸಮಾಜಕ್ಕೂ ಮಾನವ ಸಮಾಜಕ್ಕೂ ಯಾವುದೇ ರೀತಿ ವ್ಯತ್ಯಾಸ ಇರುವುದಿಲ್ಲ. ಹಾಗಾಗಿ ಇವತ್ತು ಸಮಾಜದೊಳಗೆ ಒಂದು ರಚನೆ, ಒಂದು ವ್ಯವಸ್ಥೆ, ಒಂದು ಏಕತೆ, ಒಗ್ಗಟ್ಟಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಸಾಮಾಜಿಕ ನಿಯಂತ್ರಣ ವ್ಯವಸ್ಥೆ ಇರುವುದು. ಹಾಗಾದ್ರೆ ಅಂತಹ ಸಾಮಾಜಿಕ ನಿಯಂತ್ರಣ ಸಾಧನಗಳು ಯಾವ ಅಂತ ಹೇಳಿದ್ರೆ ಸಂಸ್ಥೆಗಳೇ. ಹಾಗಾದ್ರೆ ಸಂಸ್ಥೆಗಳು ಸಮಾಜದೊಳಗ ಮಾನವನ ನಡತೆ ವರ್ತನೆಯನ್ನೇ ನಿಯಂತ್ರಿಸುವಂತಹ ನಿಯಂತ್ರಣ ಸಾಧನಗಳಾಗಿ ಗೋಚರವಾಗ್ತಾ ಇದ್ದಾವೆ, ಕಂಡು ಬರ್ತಾ ಇದ್ದಾವೆ ಅಂತ ಹೇಳ್ಬೋದು. ಇವತ್ತು ನಾನೀಗ ಹೇಳ್ತೀವಿ, ಸಮಾಜವು ಸುಗಮವಾಗಿ ಸಾಗಬೇಕಂತ ಹೇಳಿದ್ರೆ, ಮಾನವನ ಸಾಮಾಜಿಕ ಜೀವನ ಸರಾಗವಾಗಿ ನಡ್ಕೊಂಡು ಬರ್ಬೇಕಂದ್ರೆ ಸಮಾಜ ಏನ್ ಮಾಡಿರ್ತದೆ, ಈ ಸಂಸ್ಥೆಗಳು ಇರುವಂತಹ ಒಂದು ವ್ಯೂಹವನ್ನೇ, ಚಕ್ರವನ್ನೇ ನಿರ್ಮಿಸಿಕೊಂಡಿರ್ತದೆ. ಇವತ್ತು ಸಂಸ್ಥೆಗಳಿಲ್ಲದೆ ಹೋಗಿದ್ರೆ ಮಾನವ ಸಮಾಜವು ಸತ್ವಗೆ ಹೆಚ್ಚು ಕಾಲ ಉಳ್ಕೊಂಡು ಬರ್ತಾ ಇರಲಿಲ್ಲ. ಇವತ್ತು ಮಾನವ ಸಮಾಜ ನಿರಂತರವಾಗಿ ಉಳ್ಕೊಂಡು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಅಂದ್ರೆ ಆ ಸಮಾಜವು ನಿರ್ಮಿಸಿಕೊಂಡಿರ್ತಕ್ಕಂಥ ಸಂಸ್ಥೆಗಳೆನ್ನುವಂಥ ಒಂದು ವ್ಯೂಹ ಅಂತ ಹೇಳ್ತೀವಿ ಅಥವಾ ವ್ಯೂಹ ಅಂತ ಹೇಳ್ತೀವಿ, ಚಕ್ರ ಅಂತ ಹೇಳ್ತೀವಿ. ಈ ರೀತಿಯ ಸಂಸ್ಥೆಗಳೆನ್ನುವಂಥ ಒಂದು ವ್ಯೂಹವನ್ನೇ ಸಮಾಜ ನಿರ್ಮಿಸಿಕೊಂಡಿದ್ದರಿಂದ ಸಮಾಜ ನಿರಂತರವಾಗಿ ಸಾಗಿ ಬರ್ತಾ ಇದೆ. ಇವತ್ತು ಒಂದು ವೇಳೆ ವಿವಾಹ ಮತ್ತು ಕುಟುಂಬ ಅಂತಕ್ಕಂಥ ಸಣ್ಣ ಸಂಸ್ಥೆಗಳು ಇಲ್ಲ ಅಂತ ಹೇಳಿದ್ರೆ ಮಾನವ ಜನಾಂಗವು ಸಹಿತ ಮುಂದುವರಿಯುವುದಿಲ್ಲ. ಅದೇ ರೀತಿ ಇವತ್ತು ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳು ಇಲ್ಲ ಅಂತ ಹೇಳಿದ್ರೆ ಒಂದು ಉತ್ತಮವಾದಂಥ ಪ್ರಜೆಗಳನ್ನು ರೂಪಿಸುವುದಕ್ಕೂ ಸಾಧ್ಯವಾಗ್ತಾ ಇರಲಿಲ್ಲ. ಇವತ್ತು ಸರ್ಕಾರ, ಸಂವಿಧಾನ, ನ್ಯಾಯಾಲಯ, ಪೊಲೀಸು, ಸೈನ್ಯ ಇವೇ ಮುಂತಾದ ವ್ಯವಸ್ಥೆಗಳು ಇಲ್ಲ ಅಂದಾಗ ಮಾನವ ಸಮಾಜವು ಸಹಿತ ನಿರಂತರವಾಗಿ ಮುಂದುವರೆದುಕೊಂಡು ಬರ್ತಾ ಇರಲಿಲ್ಲ. ಹಾಗಾಗಿ ಇಡೀ ಮಾನವ ಸಮಾಜ ನಿರಂತರವಾಗಿ ಮುಂದುವರಿಯುವುದಕ್ಕಾಗಿ ಅದು ಏನ್ ಮಾಡಿರ್ತದೆ, ಸಂಸ್ಥೆಗಳೆನ್ನುವಂಥ ಒಂದು ವ್ಯೂಹವನ್ನೇ ನಿರ್ಮಿಸಿಕೊಂಡಿರ್ತದೆ. ಆ ವ್ಯೂಹಗಳು ಯಾವಂದ್ರೆ ಸಂಸ್ಥೆಗಳು. ಹಾಗಾಗಿ ಸಂಸ್ಥೆಗಳು ಸಮಾಜದ ನಿಯಂತ್ರಣ ಸಾಧನಗಳಾಗಿ ಕಂಡುಬರ್ತವೆ ಅಂತ ಹೇಳ್ಬೋದು. ನೆಕ್ಸ್ಟ್, ಸಂಸ್ಥೆಗಳು ಅಮೂರ್ತ ಸ್ವರೂಪವುಳ್ಳವು. ಅಂದ್ರೆ ಸಂಸ್ಥೆಗಳನ್ನ ಇವು ನಮ್ಮ ಕಣ್ಣಿಗೆ ಗೋಚರಿಸುವುದಿಲ್ಲ, ಅವುಗಳನ್ನು ನೋಡಲು, ಮುಟ್ಟಲು ಅದು ಅಸಾಧ್ಯ. ಯಾಕಂತ ಹೇಳಿದ್ರೆ ಅವು ಅಮೂರ್ತ ಸ್ವರೂಪದ ವ್ಯವಸ್ಥೆಗಳಾಗಿವೆ. ಈ ಉದಾಹರಣೆಗಾಗಿ ವಿವಾಹ ಒಂದು ಅಮೂರ್ತ ಸ್ವರೂಪದ ಒಂದು ವ್ಯವಸ್ಥೆ. ಅದರ ವಿವಾಹವನ್ನು ತೆಗೆದುಕೊಂಡು ಬಂದು ಪ್ರಯೋಗಾಲಯ ಇಟ್ಟು ಪರೀಕ್ಷೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದರ ತೂಕವನ್ನ ಮಾಡೋದು ಅಸಾಧ್ಯ, ಅದನ್ನ ಅಳತೆ ಮಾಡೋದು ಅಸಾಧ್ಯ. ಹಾಗಾದ್ರೆ ವಿವಾಹ ಇದೆ, ಇಲ್ಲೋ ಇದೆ, ಹೇಗೆ ಗುರುತಿಸ್ತೇವೆ? ಅಲ್ಲಿ ಜರುಗುವಂತ ಧಾರ್ಮಿಕ ಚಟುವಟಿಕೆಗಳ ಮೂಲಕ ಕನ್ಯಾದಾನ, ರಾಜಹೋಮ, ಅಗ್ನಿ ಪರಿಣಯನ, ಆಸ್ಮಾರೋಹಣ, ಸಪ್ತಪದಿ, ಮಂಗಲದಾನ ಇವೆಂತ ಧಾರ್ಮಿಕ ಕ್ರಿಯಾವಿಧಿಗಳ ಮೂಲಕ ಆ ವಿವಾಹ ಅಂತಕ್ಕಂಥ ಒಂದು ಕ್ರಿಯಾವಿಧಿ ಜರುಗ್ತಾ ಇದೆ. ಹಾಗಾದ್ರೆ ವಿವಾಹ ಅಂತಕ್ಕಂಥದ್ದು ಅಮೂರ್ತ ಸ್ವರೂಪದ್ದು, ನಮ್ಮ ಕಣ್ಣಿಗೆ ಗೋಚರಿಸುವುದಿಲ್ಲ. ಅದೇ ರೀತಿ ಧರ್ಮನು ಸಹ ಅಮೂರ್ತ ಸ್ವರೂಪದ ಒಂದು ವ್ಯವಸ್ಥೆ. ಧರ್ಮವನ್ನು ನೋಡಲು, ಮುಟ್ಟಲು ಅಸಾಧ್ಯ. ಅದರ ಬಣ್ಣ, ತೂಕವನ್ನು ಅದನ್ನು ಅಳತೆ ಮಾಡೋದು ಅಸಾಧ್ಯ. ಯಾಕಂತ ಹೇಳಿದ್ರೆ ಅದು ಅಮೂರ್ತ ಸ್ವರೂಪದ ಒಂದು ವ್ಯವಸ್ಥೆ. ಕಾನೂನು, ಇವತ್ತು ಕಾನೂನು ಮಾನವನ ಕಲ್ಯಾಣಕ್ಕಾಗಿ ರೂಪಿಸಲ್ಪಟ್ಟಂಥ ಒಂದು ನಿಯಮ, ಕಾನೂನು ಅಂತ ಕರಿತೀವಿ. ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟಂಥ ಒಂದು ನಿಯಮ ಅಂತ ಕರಿತೀವಿ. ಶಾಸನಸಭೆಯೊಳಗೆ ಅಂಗೀಕಾರವನ್ನು ಪಡೆದು ರಾಜ್ಯದೊಳಗೆ ರಾಜ್ಯಪಾಲರ ಮುದ್ರೆಯನ್ನು, ರಾಷ್ಟ್ರದೊಳಗೆ ರಾಷ್ಟ್ರಪತಿಯ ಮುದ್ರೆಯನ್ನು ಪಡೆದು ಕಾನೂನಾಗಿ ಜಾರಿಗೆ ಬಂದಿರ್ತದೆ. ಆ ಕಾನೂನನ್ನು ನೋಡಲಿಕ್ಕೆ, ಮುಟ್ಟಲಿಕ್ಕೆ
ಸಾಧ್ಯವಿಲ್ಲ. ಯಾಕಂದ್ರೆ ಅದೊಂದು ಅಮೂರ್ತ ಸ್ವರೂಪದ ನಿಯಮ ಅಂತ ಕರೀತೀವಿ. ಹಾಗಾದ್ರೆ ಬಹುತೇಕ ಸಂಸ್ಥೆಗಳು ಇವು ನಮ್ಮ ಕಣ್ಣಿಗೆ ಗೋಚರಿಸುವುದಿಲ್ಲ. ಹೀಗಾಗಿ ಇವು ಅಮೂರ್ತ ಸ್ವರೂಪವನ್ನು ಪಡೆದುಕೊಂಡಿವೆ ಅಂತ ಬಿಟ್ಟು ನಾವು ಹೇಳ್ಬೋದು. ಉದಾಹರಣೆಗಾಗಿ ಹೇಳ್ತೀವಿ, ಇವತ್ತು ಲೋಕಾಚಾರಗಳಿರ್ಬೋದು, ನೈತಿಕ ನಿಯಮಗಳಿರ್ಬೋದು, ಪದ್ಧತಿಗಳಿರ್ಬೋದು, ಧರ್ಮ ಸಂಪ್ರದಾಯ ಇರ್ಬೋದು, ಕಾನೂನು ಆಗಿರ್ಬೋದು, ಸರ್ಕಾರ, ಸಂವಿಧಾನ, ನ್ಯಾಯಾಲಯ, ಪೊಲೀಸ್, ಇವೆಲ್ಲವೂ ಸಹ ವ್ಯವಸ್ಥೆಗಳೇ. ಆದರೆ ವ್ಯವಸ್ಥೆಗಳು ನಿಯಮಗಳನ್ನು ಕರಿತೀವಿ ಅಥವಾ ಕಾರ್ಯಚಟುವಟಿಕೆಗಳನ್ನು ಕರಿತೀವಿ. ಆ ಕಾರ್ಯಚಟುವಟಿಕೆಗಳು ನಿಯಮಗಳನ್ನು ನೋಡಲಿಕ್ಕೆ ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅವು ನಮ್ಮ ಕಣ್ಣಿಗೆ ಗೋಚರಿಸುವುದಿಲ್ಲ, ನಮ್ಮ ದೃಷ್ಟಿಗೆ ಗೋಚರವಾಗುವುದಿಲ್ಲ. ಹಾಗಾಗಿ ಅವು ಒಂದು ಅಮೂರ್ತ ಸ್ವರೂಪವನ್ನು ಪಡೆದುಕೊಂಡಿವೆ ಅಂತ ಬಿಟ್ಟು ನಾವು ಹೇಳ್ಬೋದು. ಅದೇ ರೀತಿ ಸಂಸ್ಥೆಗಳು ಸಾಂಕೇತಿಕ ಲಕ್ಷಣಗಳನ್ನು ಪಡೆದುಕೊಂಡಿವೆ. ಇವತ್ತು ಸಮಾಜದಲ್ಲಿ ಕಂಡುಬರ್ತಕ್ಕಂಥ ಪ್ರತಿಯೊಂದು ಸಂಸ್ಥೆಯು ತನ್ನದೇ ಆದಂಥ ಒಂದು ಸಂಕೇತವನ್ನು ಪಡೆದುಕೊಂಡಿರ್ತದೆ. ಆ ಸಂಕೇತದ ಮೂಲಕ ಆ ಸಂಸ್ಥೆಯನ್ನು ನಾವು ಸರಳವಾಗಿ ಗುರುತಿಸ್ತೇವೆ. ಇವತ್ತು ಯಾವುದೇ ಒಂದು ಸಂಸ್ಥೆಯನ್ನು ತೆಗೆದುಕೊಳ್ಳಿ, ಆ ಸಂಸ್ಥೆಗೆ ಅದರದೇ ಆದಂಥ ಒಂದು ಚಿಹ್ನೆ ಇರ್ತದೆ ಅಥವಾ ಸಂಕೇತ ಅನ್ನುವಂಥದ್ದು ಇರ್ತದೆ, ಮುದ್ರೆ ಅನ್ನುವಂಥದ್ದು ಇರ್ತದೆ. ಇವತ್ತು ನೀವು ರಾಷ್ಟ್ರವನ್ನು ತೆಗೆದುಕೊಂಡಾಗ ರಾಷ್ಟ್ರಕ್ಕೊಂದು ಲಾಂಛನ ಇರ್ತದೆ, ರಾಷ್ಟ್ರ ಲಾಂಛನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಇವು ಸಹ ಅದರ ಒಂದು ಸಂಕೇತಗಳನ್ನು ಕರಿತೀವಿ ಅಥವಾ ಅದರ ಸೂಚಕಗಳನ್ನು ಕರಿತೀವಿ. ಹಾಗಾಗಿ ಇವತ್ತು ಒಂದು ವಿವಾಹವನ್ನು ತೆಗೆದುಕೊಂಡಾಗ ಹಿಂದೂಗಳಲ್ಲಿ ವಿವಾಹದ ಸಂಕೇತವಾಗಿ ಮಂಗಲಸೂತ್ರ ಇರ್ತದೆ, ಹೆಣ್ಮಕ್ಳು ಮಂಗಲ ಧಾರಣ ಮಾಡಿರ್ತಾರೆ, ವಿವಾಹದ ಸಂಕೇತವಾಗಿ ಅದನ್ನು ಧರಿಸ್ತಾ ಇರ್ತಾರೆ. ಇನ್ನು ಕ್ರಿಶ್ಚಿಯನ್ರ ವಿವಾಹದ ಸಂಕೇತವಾಗಿ ಉಂಗುರವನ್ನು ಅವರು ಎಕ್ಸ್ಚೇಂಜ್ ಮಾಡ್ಕೊತಾರೆ. ಉಂಗುರವನ್ನು ಅವರು ಯಾರು ಹುಡುಗ ಹುಡುಗಿಗೆ ಉಂಗುರವನ್ನು ಕೊಡಿಸುವುದರ ಮೂಲಕ ಆ ವಿವಾಹ ಸಮಾರಂಭ ಜರುಗುತ್ತಾ ಇರ್ತದೆ. ಹಾಗಾದರೆ ಅದೊಂದು ಸಂಕೇತ. ಕ್ರೈಸ್ತರಲ್ಲಿ ಉಂಗುರವು ವಿವಾಹದ ಸಂಕೇತವಾದರೆ ಹಿಂದೂಗಳಲ್ಲಿ ವಿವಾಹವು ಸಂಕೇತ ಯಾವುದಂದ್ರೆ ಮಂಗಲಸೂತ್ರ ಅಥವಾ ಮಾಂಗಲ್ಯ ಅಂತ ಕರೀತೀವಿ. ಅದೇ ರೀತಿ ಧರ್ಮಕ್ಕೆ ಬಂದಾಗ ಧರ್ಮದಲ್ಲಿ ಅಥವಾ ಧರ್ಮಕ್ಕೆ ಅದರದೇ ಆದಂಥ ಒಂದು ಸೂಚಕಗಳಿರ್ತವೆ, ಸಂಕೇತಗಳಿರ್ತವೆ. ಹಿಂದೂಗಳಲ್ಲಿ ಸ್ವಸ್ತಿಕ್ಕು, ಓಮು, ನೆಕ್ಸ್ಟು ಶ್ರೀಕಾರ, ಓಂ ನಮ ಶಿವಾಯ ಇಂಥವುಗಳು, ಅಥವಾ ಇದು ಉದಾಹರಣೆಗಾಗಿ ಶ್ರೀ ಗುರು ಪ್ರಸನ್ನ, ಶುಭ ಲಾಭ, ಹೀಗೆ ಕೆಲವು ಪದವನ್ನು ಬಳಸ್ತಾ ಇರ್ತಾರೆ. ಅಂದರೆ ಅವೆಲ್ಲವೂ ಸುಲಭವಾಗಿ ಹಿಂದೂ ಧರ್ಮದ ಸಂಕೇತಗಳನ್ನು ಕರಿತೀವಿ. ಓಂ ಆಗಿರ್ಬೋದು, ಸ್ವಸ್ತಿಕ್ ಚಿಹ್ನೆ ಆಗಿರ್ಬೋದು, ಅಥವಾ ಯಾವುದೋ ಒಂದು ಶ್ರೀ ಗುರು ಪ್ರಸನ್ನ ಅಂತ ಇರ್ಬೋದು. ಹೀಗೆ ಕೆಲವರು ಒಬ್ಬೊಬ್ಬರು ಒಂದೊಂದು ಧರ್ಮದಲ್ಲಿ ನಂಬಿಕೆಯನ್ನಿಟ್ಟು ಆ ಪದವನ್ನು ಬಳಸ್ತಾ ಇರ್ತಾರೆ. ಅವೆಲ್ಲವೂ ಆ ಧರ್ಮದ ಸಂಕೇತಗಳನ್ನು ಕರಿತೀವಿ. ಉದಾಹರಣೆಗಾಗಿ ಇವತ್ತು ಕ್ರೈಸ್ತ ಧರ್ಮದ ಒಂದು ಶಿಲುಬೆ ಆಕೃತಿ, ಶಿಲುಬೆ ಅಂತ ಕರಿತೀವಿ, ಪ್ಲಸ್ ಚಿಹ್ನೆ, ಅದು ಶಿಲುಬೆ ಕ್ರೈಸ್ತ ಧರ್ಮದ ಧಾರ್ಮಿಕ ಸಂಕೇತ ಆಗಿದೆ. ಇವನ್ ಇಸ್ಲಾಂ ಧರ್ಮದಲ್ಲಿ 5 ಬೆರಳಿನ ಒಂದು ಕೈ ಚಿಹ್ನೆ ಅವರ ಒಂದು ಧಾರ್ಮಿಕ ಸಂಕೇತವಾಗಿದೆ. ಅದೇ ರೀತಿ ಅರ್ಧಚಂದ್ರಾಕೃತಿಯು ಸಹಿತವಾಗಿ ಇಸ್ಲಾಂ ಧರ್ಮದ ಒಂದು ಧಾರ್ಮಿಕ ಚಿಹ್ನೆಯಾಗಿದೆ. ಅಂದರೆ ಅಲ್ಲೇ 5 ಧಾರ್ಮಿಕ ಕರ್ತವ್ಯಗಳನ್ನು ಪಾಲಿಸಬೇಕನ್ನೋದರ ಸಂಕೇತವಾಗಿ ಇಸ್ಲಾಂ ಧರ್ಮದಲ್ಲಿ ಹಸ್ತದ ಚಿಹ್ನೆಯು ಅವರ ಒಂದು ಧಾರ್ಮಿಕ ಸಂಕೇತವಾಗಿದೆ. ಇನ್ನು ಅರ್ಧಚಂದ್ರಾಕೃತಿಯು ಸಹ ಒಂದು ಧಾರ್ಮಿಕ ಸಂಕೇತವಾಗಿದೆ. ಅಂದರೆ ಹೀಗೆ ಪ್ರತಿಯೊಂದು ಧರ್ಮವನ್ನು ತೆಗೆದುಕೊಳ್ಳಿ, ಯಾವುದೇ ಒಂದು ಧರ್ಮವನ್ನು ತೆಗೆದುಕೊಂಡು ಸಹ ಆ ಧರ್ಮಕ್ಕೆ ಅದರದೇ ಅಂತ ಒಂದು ಸಂಕೇತ ಇರ್ತದೆ. ವಿವಾಹವನ್ನು ತೆಗೆದುಕೊಂಡು ಅದಕ್ಕೆ ಒಂದು ಸಂಕೇತ ಇರ್ತದೆ, ಒಂದು ಕಾನೂನನ್ನು ತೆಗೆದುಕೊಂಡು ಸಂಕೇತ ಇರ್ತದೆ, ರಾಷ್ಟ್ರ ಅನ್ನುವಂಥ ಒಂದು ಸಮೂಹ ಸಂಸ್ಥೆಯನ್ನು ತೆಗೆದುಕೊಂಡು ಸಹ ಅದಕ್ಕೆ ಅದರ ಒಂದು ಸಂಕೇತ ಅಥವಾ ಒಂದು ಲಕ್ಷಣ ಇರುವಂಥದ್ದನ್ನು ನಾವು ಕಾಣ್ಬೋದು. ಹಾಗಾಗಿ ಇವತ್ತು ಸಂಸ್ಥೆಗಳು ನಿರ್ದಿಷ್ಟವಾದ ಸಂಕೇತಗಳನ್ನು ಪಡೆದುಕೊಂಡಿದ್ದೇವೆ. ಆ ಸಂಕೇತಗಳ ಮೂಲಕ ಆ ಸಂಸ್ಥೆಯನ್ನು ನಾವು ಸರಳವಾಗಿ ಗುರುತಿಸ್ತೇವೆ. ಹೀಗಾಗಿ ಪ್ರತಿಯೊಂದು ಸಮಾಜದಲ್ಲಿ ಇವತ್ತು ಯಾವುದೇ ಒಂದು ಸಮಾಜವನ್ನು ತೆಗೆದುಕೊಳ್ಳಿ, ಆದಿವಾಸಿ ಸಮಾಜವನ್ನು ತೆಗೆದುಕೊಳ್ಳಿ, ಗ್ರಾಮೀಣ ಸಮಾಜವನ್ನು ತೆಗೆದುಕೊಳ್ಳಿ, ನಗರ ಸಮಾಜವನ್ನು ತೆಗೆದುಕೊಳ್ಳಿ, ಭಾರತೀಯ ಸಮಾಜವನ್ನು ತೆಗೆದುಕೊಳ್ಳಿ, ಪಾಶ್ಚಿಮಾತ್ಯ, ಪ್ರಾಚೀನ ಸಮಾಜ, ಆಧುನಿಕ ಸಮಾಜ, ಎಲ್ಲ ವಿಧದ ಸಮಾಜದಲ್ಲಿ ಈ ಸಂಸ್ಥೆಗಳು ಕಂಡುಬರ್ತವಲ್ಲ, ಆ ಸಂಸ್ಥೆಗಳಿಗೆ ಅದರದೇ ಆದಂಥ ಒಂದು ಸಂಕೇತ ಇರ್ತದೆ ಅಥವಾ ಒಂದು ಚಿಹ್ನೆ ಇರುವಂಥದ್ದು ಇರ್ತದೆ ಅನ್ನುವಂಥದ್ದನ್ನು ನಾವು ಕಾಣಬಹುದು. ನೆಕ್ಸ್ಟ್, ಸಂಸ್ಥೆಗಳು ಲಿಖಿತ ಮತ್ತು ಅಲಿಖಿತ ಸ್ವರೂಪವನ್ನು ಪಡೆದುಕೊಂಡಿವೆ. ಕೆಲವೊಮ್ಮೆ ಈ ಸಂಸ್ಥೆಗಳು ಅಲಿಖಿತ ಸ್ವರೂಪದಲ್ಲಿ ಗೋಚರವಾಗ್ತವೆ, ಇನ್ನು ಕೆಲವೊಮ್ಮೆ ಲಿಖಿತ ಸ್ವರೂಪದಲ್ಲಿ ಸತ್ವಾಗಿ ಸಮಾಜಗಳಿಗೆ ಗೋಚರವಾಗ್ತಾ ಇದ್ದಾವೆ. ಎರಡೂ ಸ್ವರೂಪದಲ್ಲಿದ್ದಾವೆ. ಅಂದರೆ ಸಂಸ್ಥೆಗಳು ಕೆಲವೊಮ್ಮೆ ಬರಹದ ರೂಪದಲ್ಲಿದ್ದಾವೆ, ಇನ್ನು ಕೆಲವೊಮ್ಮೆ ಬರಹ ರೂಪದಲ್ಲಿಯೂ ಇಲ್ಲ. ಇವತ್ತು ಉದಾಹರಣೆಗಾಗಿ ಆದಿವಾಸಿ ಸಮುದಾಯವನ್ನು ತೆಗೆದುಕೊಳ್ತೀವಿ. ಆದಿವಾಸಿ ಸಮುದಾಯದಲ್ಲಿ ಸತ್ವಾಗಿ ಸಂಸ್ಥೆಗಳು ಗೋಚರವಾಗ್ತಾ ಇದ್ದಾವೆ. ಯಾವಾಗಾದರೆ ಅಲ್ಲಿನ ಧರ್ಮ, ಲೋಕಾಚಾರಗಳು, ನೈತಿಕ ನಿಯಮಗಳು, ಪದ್ಧತಿಗಳು, ಸಂಪ್ರದಾಯ, ಆದರ್ಶಗಳು, ಮೌಲ್ಯಗಳು
ಅವು ಅಲಿಖಿತ ಸ್ವರೂಪದ ಸಂಸ್ಥೆಗಳಾಗಿದ್ದಾವೆ. ಇವುಗಳನ್ನು ನಾವು ಎಲ್ಲಿ ನೋಡ್ತೀವಿ ಅಂದ್ರೆ ಆದಿವಾಸಿ ಸಮಾಜದೊಳಗ, ಗ್ರಾಮೀಣ ಸಮಾಜದೊಳಗ, ಸರಳ ಸಮಾಜದೊಳಗ ಅಥವಾ ಪ್ರಾಚೀನ ಸಮಾಜದಲ್ಲಿ ಅವು ಕಂಡು ಬರ್ತಾ ಇವೆ. ಇವತ್ತು ಆಧುನಿಕ ಸಮಾಜದೊಳಗ ಅಥವಾ ನಗರ ಸಮಾಜದೊಳಗ ಲಿಖಿತ ಸ್ವರೂಪದ ಸಂಸ್ಥೆಗಳನ್ನು ನಾವು ಕಾಣ್ತಾ ಇದ್ವಿ. ಉದಾಹರಣೆಗಾಗಿ ಕಾನೂನು, ನ್ಯಾಯಾಲಯ, ಪೊಲೀಸು, ಸರ್ಕಾರ, ಸೈನ್ಯ ಇವೆ ಮುಂತಾದ ಲಿಖಿತ ಸ್ವರೂಪದ ಒಂದು ಸಂಸ್ಥೆಗಳನ್ನು ನಾವು ಕಾಣೋದು ಎಲ್ಲಂದ್ರೆ ಆಧುನಿಕ ಸಮಾಜದೊಳಗ, ನಗರ ಸಮಾಜದೊಳಗ ಅಥವಾ ಕೈಗಾರಿಕಾ ಸಮಾಜದೊಳಗ. ಹಿಂಗೆ ಈ ಸಂಸ್ಥೆಗಳು ಕೆಲವೊಮ್ಮೆ ಅಲಿಖಿತ ಸ್ವರೂಪದಲ್ಲಿ ಇರ್ತವೆ ಮತ್ತು ಕೆಲವೊಮ್ಮೆ ಲಿಖಿತ ಸ್ವರೂಪದಲ್ಲಿ ಇರ್ತವೆ. ಹಾಗಾಗಿ ಯಾವ್ಯಾವ ಸಮಾಜದಲ್ಲಿ ಅಲಿಖಿತ ಸ್ವರೂಪದಲ್ಲಿ ಇರ್ತವೆ, ಯಾವ ಸಮಾಜದಲ್ಲಿ ಲಿಖಿತ ಸ್ವರೂಪದಲ್ಲಿ ಇರ್ತವೆ ಅನ್ನೋದು ನಿಮಗೆ ಗೊತ್ತಾದ್ರೆ ಸಾಕು. ಅಂದ್ರೆ ಪ್ರಾಚೀನ ಆದಿವಾಸಿ ಸಮಾಜ ಮತ್ತು ಗ್ರಾಮೀಣ ಸಮಾಜದೊಳಗ ಅಲಿಖಿತ ಸ್ವರೂಪದ ಸಂಸ್ಥೆಗಳು ಗೋಚರವಾದರೆ, ಆಧುನಿಕ ಕೈಗಾರಿಕಾ ಸಮಾಜದೊಳಗ ಮತ್ತು ನಗರ ಸಮಾಜದೊಳಗ ಲಿಖಿತ ಸ್ವರೂಪದ ಸಂಸ್ಥೆಗಳನ್ನು ನಾವು ಕಾಣಬಹುದು. ಒಟ್ಟಾರೆ ಸಂಸ್ಥೆಗಳು ಲಿಖಿತ ಮತ್ತು ಅಲಿಖಿತ ಎರಡು ರೂಪಗಳಲ್ಲೂ ಕಂಡು ಬರುವುದನ್ನು ನಾವು ಕಾಣಬಹುದು. ನೆಕ್ಸ್ಟ್ ಮತ್ತೆ ಮತ್ತೊಂದು ಅಂತ ಹೇಳಿದ್ರೆ, ಈ ಸಂಸ್ಥೆಗಳು ಪರಸ್ಪರ ಪೂರಕವಾಗಿದ್ದಾವೆ, ಸಂಬಂಧಿಸಿದವುಗಳಾಗಿದ್ದಾವೆ. ಇವತ್ತು ಆರ್ಥಿಕ ಸಂಸ್ಥೆಗಳಾಗಿರ್ಬೋದು, ಮನರಂಜನಾ ಸಂಸ್ಥೆಗಳಾಗಿರ್ಬೋದು ಅಥವಾ ಸಾಂಸ್ಕೃತಿಕ ಸಂಸ್ಥೆಗಳಾಗಿರ್ಬೋದು, ಕಾನೂನು ಇವೆಲ್ಲವೂ ಸಹ ಪರಸ್ಪರ ಸಂಬಂಧಿತವಾದ ಸಂಸ್ಥೆಗಳಾಗಿದ್ದಾವೆ. ಇವತ್ತು ವಿವಾಹ ಮತ್ತು ಕುಟುಂಬ ಅಂತಕ್ಕಂಥವು ಸಾಮಾಜಿಕ ಸಂಸ್ಥೆಗಳು ಅಂತ ಹೇಳ್ತೀವಿ. ಇನ್ನು ಸಾಂಸ್ಕೃತಿಕ ಸಂಸ್ಥೆಗಳಿದ್ದಾವೆ. ಯಾವ್ಯಾವು? ಇವತ್ತು ನಾಟಕ, ಸಿನಿಮಾ, ಸಮೂಹ ಮಾಧ್ಯಮಗಳಾದಂಥ ದಿನಪತ್ರಿಕೆ, ರೇಡಿಯೋ, ನೆಕ್ಸ್ಟು ದೂರದರ್ಶನ ಇವೆಲ್ಲವೂ ಸಹ ಆರ್ಥಿಕ ಸಂಸ್ಥೆಗಳು ಅಂತ ಹೇಳ್ತೀವಿ. ಇವತ್ತು ಸಾಮಾಜಿಕ, ಆರ್ಥಿಕ, ಇವತ್ತು ರಾಜಕೀಯ ಸಂಸ್ಥೆಗಳು ಅಂತ ಕರಿತೀವಿ. ಸರ್ಕಾರ, ಸಂವಿಧಾನ, ನ್ಯಾಯಾಲಯ, ಪೊಲೀಸು ಇವೆಲ್ಲ ರಾಜಕೀಯ ಸಂಸ್ಥೆಗಳು ಅಂತ ಕರಿತೀವಿ. ಮನರಂಜನಾ ಸಂಸ್ಥೆಗಳಿರಲಿ ಅಥವಾ ಸಾಂಸ್ಕೃತಿಕ ಸಂಸ್ಥೆಗಳಿರಲಿ, ಆರ್ಥಿಕ ಸಂಸ್ಥೆಗಳಿರಲಿ, ಸಾಮಾಜಿಕ ಸಂಸ್ಥೆಗಳಿರಲಿ ಅಥವಾ ಇನ್ನಿತರ ಯಾವುದೋ ಒಂದು ಸ್ವರೂಪದ ಸಂಸ್ಥೆಯಲ್ಲಿ ಇದ್ರೂ ಸತ್ವಗೆ ಆ ಎಲ್ಲ ಸಂಸ್ಥೆಗಳು ಸ್ವತಂತ್ರವಾಗಿರುವುದಿಲ್ಲ, ಸ್ವಾವಲಂಬಿ ಇರುವುದಿಲ್ಲ, ಪರಸ್ಪರ ಪೂರಕವಾಗಿರ್ತವೆ. ಒಂದನ್ನು ಸಂಸ್ಥೆ ಮತ್ತೊಂದನ್ನು ಅವಲಂಬಿಸಿರುವಂಥದ್ದನ್ನು ನಾವು ಕಾಣ್ಬೋದು. ಇವತ್ತು ಉದಾಹರಣೆಗಾಗಿ ಶೈಕ್ಷಣಿಕ ಸಂಸ್ಥೆಗಳು ಆರ್ಥಿಕ ಸಂಸ್ಥೆಗಳನ್ನು, ಆರ್ಥಿಕ ಸಂಸ್ಥೆಗಳು ರಾಜಕೀಯ ಸಂಸ್ಥೆಗಳನ್ನು, ರಾಜಕೀಯ ಸಂಸ್ಥೆಗಳು ಸಾಂಸ್ಕೃತಿಕ ಸಂಸ್ಥೆಗಳನ್ನು ಅವಲಂಬಿಸಿರುವಂಥದ್ದನ್ನು ನಾವು ಕಾಣ್ಬೋದು. ಇವತ್ತು ವ್ಯಾಪಾರಿ ಒಕ್ಕೂಟಗಳು ಇದಾವೆ. ಇವತ್ತು ಬ್ಯಾಂಕ್ ಆಗಿರ್ಬೋದು ಅಥವಾ RBI ಆಗಿರ್ಬೋದು ಅಥವಾ ಶೇರ್ ಮಾರುಕಟ್ಟೆ ಆಗಿರ್ಬೋದು, ಇವೆಲ್ಲ ಸಂಸ್ಥೆಗಳು ಹಂಚ್ಕೊಳ್ತವೆ. ಹಾಗಾದ್ರೆ ಆರ್ಥಿಕ ಸಂಸ್ಥೆಗಳು ಅವನ್ನ ಬಿಟ್ಟು ರಾಜಕೀಯ ಸಂಸ್ಥೆಗಳಿಲ್ಲ, ರಾಜಕೀಯ ಸಂಸ್ಥೆಗಳನ್ನು ಬಿಟ್ಟು ಇವನ್ನು ಸಾಂಸ್ಕೃತಿಕ ಸಂಸ್ಥೆಗಳಿಲ್ಲ. ಅಂದರೆ ಸಿನಿಮಾ, ನಾಟಕ, ಪತ್ರಿಕೋದ್ಯಮ, ದೂರದರ್ಶನ ಇವೆಲ್ಲವೂ ಆರ್ಥಿಕ ಸಂಸ್ಥೆಗಳು ಹಂಚ್ಕೊಳ್ತವೆ. ಹಾಗಾದರೆ ಇಲ್ಲಿ ಎಲ್ಲ ಬಗೆಯ ಸಂಸ್ಥೆಗಳು ಪರಸ್ಪರ ಸಂಬಂಧಿತವಾಗಿದ್ದಾವೆ, ಒಂದೊಂದೊಂದು ಅವಲಂಬಿಸಿರುವಂಥದ್ದನ್ನು ನಾವು ಕಾಣಬಹುದು. ಇಷ್ಟು ಸಂಸ್ಥೆಗಳ ಲಕ್ಷಣಗಳ ಬಗ್ಗೆ ಇರತಕ್ಕಂಥ ಒಂದು ಸಂಕ್ಷಿಪ್ತವಾದ ಮಾಹಿತಿ. ಇದ್ರ ಮೇಲೆ ಯಾವ ಪ್ರಶ್ನೆ ಮಾಡ್ತಾರೆ ಅಂತ ಈಗಾಗಲೇ ನಾನು ಹೇಳಿದೆ. ಸಂಸ್ಥೆಯ ಯಾವುದಾದ್ರೂ ಲಕ್ಷಣಗಳನ್ನು ತಿಳಿಸಿ ಅಂತೇಳಿ ಎರಡಕ್ಕೂ ಕೇಳ್ಬೋದು, ಇಲ್ಲ ಸಂಸ್ಥೆಯ ಯಾವುದಾದ್ರೂ 5 ಲಕ್ಷಣಗಳನ್ನು ಕುರಿತು ವಿವರಿಸಿ ಅಂತಲೂ ಕೂಡ 5 ಕೇಳಬಹುದು. ನೆಕ್ಸ್ಟ್ ಮತ್ತೊಂದು ಇದೆ, ಅದೇನು ನಾವು ನೋಡುವಂಥದ್ದು ಟೈಪ್ಸ್ ಆಫ್ ಇನ್ಸ್ಟಿಟ್ಯೂಷನ್, ಸಂಸ್ಥೆಯ ಪ್ರಕಾರಗಳು. ಇಲ್ಲೇ ನಾನು ಈಗಾಗಲೇ ಹೇಳಿದಂತೆ ಸಮಾಜದಲ್ಲಿ ಅಸಂಖ್ಯಾತ ಸಂಸ್ಥೆಗಳು ಕಂಡುಬರ್ತವೆ. ಕೆಲವು ಅಲಿಖಿತ ಸ್ವರೂಪದಲ್ಲಿದ್ದರೆ, ಇನ್ನು ಕೆಲವು ಲಿಖಿತ ಸ್ವರೂಪದಲ್ಲಿದ್ದಾವೆ, ಇನ್ನು ಕೆಲವು ಪ್ರಾಥಮಿಕ ಸ್ವರೂಪದಲ್ಲಿದ್ದರೆ ಮತ್ತು ಕೆಲವು ಮಾಧ್ಯಮಿಕ ಸ್ವರೂಪದಲ್ಲಿದ್ದಾವೆ. ಆರ್ಥಿಕ ಸ್ವರೂಪವನ್ನು ಪಡ್ಕೊಂಡ್ರೆ ಸಾಂಸ್ಕೃತಿಕ ಸ್ವರೂಪವನ್ನು ಪಡ್ಕೊಂಡಿರ್ತವೆ. ಹೀಗೆ ವಿವಿಧ ರೀತಿಯ ಸಂಸ್ಥೆಗಳು ಇವತ್ತು ಸಮಾಜದೊಳಗೆ ಕಂಡು ಬರ್ತಾ ಇದ್ದಾವೆ. ಇಂತಹ ಸಂಸ್ಥೆಗಳನ್ನು ಕೆಲವು ಸಮಾಜಶಾಸ್ತ್ರಜ್ಞರು ತಮ್ಮದೇ ರೀತಿಯಲ್ಲಿ ಅವುಗಳನ್ನು ವರ್ಗೀಕರಣ ಮಾಡ್ತಾ ಇದ್ದಾರೆ. ಅಮೇರಿಕೆ ಶ್ರೇಷ್ಠ ಸಮಾಜಶಾಸ್ತ್ರಜ್ಞರು ಅಂತ WG ಸಮ್ನರ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞನು ಈ ಸಂಸ್ಥೆಗಳನ್ನು, ಸಮಾಜದಲ್ಲಿ ಕಂಡು ಬರ್ತಕ್ಕಂಥ ಸಂಸ್ಥೆಗಳನ್ನು 2 ಪ್ರಕಾರಗಳನ್ನಾಗಿ ವಿಂಗಡಿಸ್ತಾ ಇದ್ದಾನೆ. ಅವುಗಳು ಯಾವುದಂದ್ರೆ ಒಂದು ವಿಕಸಿತ ಸಂಸ್ಥೆಗಳು ಮತ್ತು ಸ್ಥಾಪಿತ ಸಂಸ್ಥೆಗಳು ಅಂತ ಹೇಳಿ ಆತನು ಸಂಸ್ಥೆಗಳನ್ನು 2 ಪ್ರಕಾರಗಳನ್ನಾಗಿ ವಿಂಗಡಿಸ್ತಾ ಇದ್ದಾನೆ. ಒಮ್ಮೊಮ್ಮೆ ಕೇಳ್ತಾ ಇರ್ತಾರೆ, ಸಂಸ್ಥೆ ಯಾವುದಾದ್ರೂ 2 ಪ್ರಕಾರಗಳನ್ನು ತಿಳಿಸಿ. WG ಸಮ್ನರ್ ಅವರು ಸಂಸ್ಥೆಗಳನ್ನು ಸ್ಥಾಪಿತ ಸಂಸ್ಥೆಗಳು ಮತ್ತು ಇನ್ನೊಂದು ಹೇಳ್ತಾನೆ ವಿಕಸಿತ ಸಂಸ್ಥೆ. ಮೊದಲನೇ ವಿಕಸಿತ ಹೇಳ್ತಾರೆ. WG ಸಮ್ನರ್ ಅವರು ಸಂಸ್ಥೆಗಳನ್ನು ವಿಕಸಿತ ಸಂಸ್ಥೆಗಳು ಮತ್ತು ಸ್ಥಾಪಿತ ಸಂಸ್ಥೆಗಳು ಎಂದು 2 ಪ್ರಕಾರಗಳನ್ನಾಗಿ ವಿಂಗಡಿಸಿದ್ದಾರೆ ಅಂತ ಹೇಳ್ಬೋದು. ಇಲ್ಲವೇ ಇನ್ನಿತರ ಯಾವ ಇರತಕ್ಕಂಥ ಪ್ರಾಥಮಿಕ ಸಂಸ್ಥೆಗಳು, ಮಾಧ್ಯಮಿಕ ಸಂಸ್ಥೆಗಳು ಅಂತಲೂ ಅವುಗಳನ್ನು ವರ್ಗೀಕರಣ ಮಾಡ್ತಾ ಇದ್ದಾರೆ. ಅಂತಹ ವರ್ಗೀಕರಣಗಳ ಬಗ್ಗೆ ಇಲ್ಲಿ ನಾವು ಮಾಹಿತಿ ಮಾಡಿಕೊಳ್ಳೋಣ. ಮೊದಲನೇದಾಗಿ WG ಸಮ್ನರ್ ವಿಂಗಡಿಸಿದಂತಹ
ಸಂಸ್ಥೆಯ ಪ್ರಕಾರಗಳು. ಆತನು ಸಂಸ್ಥೆಗಳನ್ನ ಹೇಗೆ ವರ್ಗೀಕರಣ ಮಾಡ್ತಾ ಇದ್ದಾನೆ? ಅವುಗಳು ಹುಟ್ಟಿರುವಂತ, ಅವು ಜನ್ಮ ತಾಳಿರುವಂತ ರೀತಿ, ಯಾವ ರೀತಿಯೊಳಗ ಅವು ಜನ್ಮ ತಾಳಿದವು, ಯಾವ ರೀತಿಯಾಗಿ ಅವು ಹುಟ್ಕೊಂಡು, ಯಾವ ರೀತಿಯಾಗಿ ಅವು ವಿಕಾಸಗೊಂಡು ಎನ್ನುವಂತ ಹಿನ್ನೆಲೆ ಆಧಾರದ ಮೇಲೆ ಅವುಗಳನ್ನ ವಿಕಸಿತ ಸಂಸ್ಥೆಗಳು ಮತ್ತು ಸ್ಥಾಪಿತ ಸಂಸ್ಥೆಗಳು ಅಂತೇಳಿ ಎರಡು ಪ್ರಕಾರಗಳನ್ನಾಗಿ ವರ್ಗೀಕರಣ ಮಾಡ್ತಾನೆ. ಹೆಸರೇ ಸೂಚುವಂತೆ ಮೊದಲನೇದು ವಿಕಸಿತ ಸಂಸ್ಥೆಗಳು. ಇವು ತಮ್ಮಿಂದ ತಾವೇ ಸಹಜವಾಗಿ ಹಂತ ಹಂತವಾಗಿ ವಿಕಾಸಗೊಂಡಂತಹ ಸಂಸ್ಥೆಗಳನ್ನೇ ನಾವು ವಿಕಸಿತ ಸಂಸ್ಥೆಗಳು ಅಂತ ಕರಿತೀವಿ. ಉದಾಹರಣೆಗಾಗಿ ಧರ್ಮ, ಇದು ಹಂತ ಹಂತವಾಗಿ ರೂಪವನ್ನು ಪಡೆದು ಇವತ್ತು ಧರ್ಮ ಅನ್ನುವಂಥ ಒಂದು ಸಂಸ್ಥೆಯಾಗಿ ಮಾರ್ಪಟ್ಟಿದೆ. ಇವತ್ತು ಗ್ರಾಮಾನುಸಾರವಾಗಿ ಒಂದೇ ದಿನದೊಳಗದು ರೂಪುಗೊಂಡಂಥ ವ್ಯವಸ್ಥೆ ಅಲ್ಲ, ಹಂತ ಹಂತವಾಗಿ ಇವತ್ತು ಲೋಕಾಚಾರಗಳು, ನೈತಿಕ ನಿಯಮಗಳು, ಮೌಲ್ಯಗಳು, ಆದರ್ಶಗಳು ಇವೆಲ್ಲ ಹಂತ ಹಂತವಾಗಿ ಅವು ಹಂತ ಹಂತವಾಗಿ ವಿಕಾಸಗೊಂಡು ಒಂದು ಸಂಸ್ಥೆಯ ಸ್ವರೂಪವನ್ನು ಪಡ್ಕೊಂಡಿರುವಂಥದ್ದು ನಾವು ನೋಡ್ಬೋದು. ಹಾಗಾದ್ರೆ ಯಾವ ಸಂಸ್ಥೆಗಳು ಹಂತ ಹಂತವಾಗಿ ತಮ್ಮಿಂದ ತಾವೇ ಸ್ವಾಭಾವಿಕವಾಗಿ ವಿಕಸಗೊಂಡು ರೂಪ ಪಡೆದಿರ್ತವೆ ಅಂತ ಸಂಸ್ಥೆಗಳನ್ನೇ ನಾವು ವಿಕಸಿತ ಸಂಸ್ಥೆಗಳನ್ನು ಕರಿತೀವಿ. ಉದಾಹರಣೆಗಾಗಿ ಕುಟುಂಬ, ಗ್ರಾಮ, ಧರ್ಮ, ಲೋಕಾಚಾರಗಳು, ನೈತಿಕ ನಿಯಮಗಳು ಇವೇ ಮುಂತಾದವುಗಳನ್ನು ನಾವು ವಿಕಸಿತ ಸಂಸ್ಥೆಗಳಿಗೆ ಉದಾಹರಣೆಯಾಗಿ ಕೊಡಬಹುದು. ನೆಕ್ಸ್ಟ್ ಸ್ಥಾಪಿತ ಸಂಸ್ಥೆಗಳು. ಎರಡನೇದು ಸ್ಥಾಪಿತ ಸಂಸ್ಥೆಗಳು ಅಂತ ಹೇಳ್ತಾನೆ. ಅಂದ್ರೆ ಈ ಸ್ಥಾಪಿತ ಸಂಸ್ಥೆಗಳು ನಿರ್ದಿಷ್ಟ ಉದ್ದೇಶಕ್ಕಾಗಿ ಒಂದು ಪೂರ್ವಾಪರ ಆಲೋಚನೆಯಿಂದ, ದೀರ್ಘ ಚಿಂತನೆಯಿಂದ ಒಂದು ಕಾರ್ಯಯೋಜನೆಯನ್ನು ಒಳಗೊಂಡು ಸ್ಥಾಪಿಸಲ್ಪಟ್ಟಂತ ಸಂಸ್ಥೆಗಳನ್ನೇ ನಾವು ಸ್ಥಾಪಿತ ಸಂಸ್ಥೆಗಳು ಅಂತ ಕರಿತೀವಿ. ಉದಾಹರಣೆಗಾಗಿ ಕಾನೂನು. ಇವತ್ತು ಕಾನೂನು ದೀರ್ಘ ಆಲೋಚನೆಯಿಂದ ಆ ಕಾನೂನಿನ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತವೆ. ಶಾಸನ ಸಭೆಯೊಳಗೆ ಅನುಮೋದನೆಯನ್ನು ಪಡೆದು ನೆಕ್ಸ್ಟ್ ರಾಜ್ಯದೊಳಗೆ ರಾಜ್ಯಪಾಲರ ಅನುಮೋದನೆ ಮತ್ತು ರಾಷ್ಟ್ರದೊಳಗೆ ರಾಷ್ಟ್ರಪತಿ ಅನುಮೋದನೆಯನ್ನು ಪಡೆದು ಆ ಮಸೂದೆ ಶಾಸನವಾಗಿ ಮಾರ್ಪಟ್ಟಿರುತ್ತದೆ. ಅಂದರೆ ಸಾಕಷ್ಟು ಪೂರ್ವಾಪರ ಆಲೋಚನೆಯ ಮೂಲಕ, ದೀರ್ಘ ಚಿಂತನೆಯ ಮೂಲಕ ಚರ್ಚೆಗೆ ಒಳಪಟ್ಟು ಅದು ಕಾನೂನಾಗಿ ರೂಪುಗೊಂಡಿರುತ್ತದೆ. ನಿರ್ದಿಷ್ಟ ಉದ್ದೇಶಕ್ಕಾಗಿ ಅದನ್ನು ಸ್ಥಾಪಿಸಲಾಗಿರ್ತದೆ. ಅಂಥ ಸಂಸ್ಥೆಗಳನ್ನ ನಾವು ಸ್ಥಾಪಿತ ಸಂಸ್ಥೆಗಳನ್ನು ಕರಿತೀವಿ. ಉದಾಹರಣೆಗಾಗಿ ನಮ್ಮ ಭಾರತೀಯ ಸಂವಿಧಾನ, ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಭಾರತಕ್ಕೊಂದು ಸ್ವತಂತ್ರ ಸಂವಿಧಾನ ಬೇಕು ಎನ್ನುವಂಥ ಆಲೋಚನೆಯನ್ನು ಹೊಂದಿ ಡಾಕ್ಟರ್ BR ಅಂಬೇಡ್ಕರ್ ನೇತೃತ್ವದ ಕರಡು ಸಮಿತಿ ನೇಮಕ ಆಗ್ತದೆ. ಆ ಕರಡು ಸಮಿತಿ ಸುಮಾರು 20ಕ್ಕೂ ಹೆಚ್ಚು ದೇಶಗಳ ಒಂದು ಸಂವಿಧಾನವನ್ನು ಅಧ್ಯಯನ ಮಾಡಿ ಭಾರತಕ್ಕೆ ಒಂದು ಸ್ವತಂತ್ರವಾದಂತಹ ಮತ್ತು ದೀರ್ಘ ಸ್ವರೂಪದ ಲಿಖಿತ ಸಂವಿಧಾನವನ್ನು ರಚಿಸಿಕೊಟ್ಟಿದೆ. ಅದು ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಸ್ಥಾಪಿಸಲ್ಪಟ್ಟಂತ ಒಂದು ಸಂಸ್ಥೆ. ಇವತ್ತು ಸರ್ಕಾರ ಆಗಿರ್ಬೋದು, ಕಾನೂನು ಆಗಿರ್ಬೋದು, ನ್ಯಾಯಾಲಯ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಸಂವಿಧಾನ ಆಗಿರ್ಬೋದು, ಸೈನ್ಯ ಆಗಿರ್ಬೋದು, ಇವೇ ಮುಂತಾದವುಗಳು ಸ್ಥಾಪಿಸಲ್ಪಟ್ಟಂತ ಸಂಸ್ಥೆಗಳಾಗಿದ್ದಾವೆ. ಹಾಗಾಗಿ WG ಸಮ್ನರ್ ಹೇಳುವಂತೆ ಸಮಾಜದೊಳಗೆ ಎರಡು ರೀತಿಯ ಸಂಸ್ಥೆಗಳಿದ್ದಾವೆ. ಅವುಗಳನ್ನ ವಿಕಸಿತ ಸಂಸ್ಥೆಗಳು ಮತ್ತು ಸ್ಥಾಪಿತ ಸಂಸ್ಥೆಗಳು ಅಂತೇಳಿ ಅದನ್ನು ಎರಡು ಪ್ರಕಾರಗಳನ್ನಾಗಿ ವರ್ಗೀಕರಣ ಮಾಡ್ತಾನೆ. ನೆಕ್ಸ್ಟ್ ಮತ್ತೊಂದು EW ಬರ್ಗೆಸ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞನು ಈ ಸಮಾಜದಲ್ಲಿ ಕಂಡುಬರ್ತಕ್ಕಂಥ ಸಂಸ್ಥೆಗಳನ್ನ 4 ಪ್ರಕಾರಗಳನ್ನಾಗಿ ವರ್ಗೀಕರಣ ಮಾಡ್ತಾ ಇದ್ದಾನೆ. ಆತನು ವರ್ಗೀಕರಣ ಮಾಡಿದಂಥ 4 ಪ್ರಕಾರದ ಸಂಸ್ಥೆಗಳು ಅಂದ್ರೆ ಮೊದಲನೇದು ಸಾಂಸ್ಕೃತಿಕ ಸಂಸ್ಥೆಗಳು, ಆರ್ಥಿಕ ಸಂಸ್ಥೆಗಳು, 3 ಮನರಂಜನಾ ಸಂಸ್ಥೆಗಳು ಮತ್ತು 4ನೇದು ಸಾಮಾಜಿಕ ನಿಯಂತ್ರಣ ಸಂಸ್ಥೆಗಳು ಅಂತೇಳಿ ಆತನು 4 ಪ್ರಕಾರಗಳನ್ನಾಗಿ ಸಂಸ್ಥೆಗಳನ್ನು ವರ್ಗೀಕರಣ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಹೆಸರೇ ಸೂಚಿಸುವಂತೆ ಸಾಂಸ್ಕೃತಿಕ ಸಂಸ್ಥೆಗಳು ಸಾಂಸ್ಕೃತಿಕ ಉದ್ದೇಶಕ್ಕಾಗಿ, ಮನರಂಜನೆ ನೀಡುವುದಕ್ಕಾಗಿ, ಸಂಸ್ಕೃತಿ ಉಳಿವಿಗಾಗಿ, ಸಂಸ್ಕೃತಿಯನ್ನು ಬೆಳೆಸುವುದಕ್ಕಾಗಿ, ಸಾಂಸ್ಕೃತಿಕ ಮೌಲ್ಯಗಳ ಉಳಿವಿಗಾಗಿ ಸ್ಥಾಪಿಸಲ್ಪಟ್ಟಂಥ ಸಂಸ್ಥೆಗಳು ಯಾವಿದ್ದಾವೆ ಅವುಗಳನ್ನು ನಾವು ಸಾಂಸ್ಕೃತಿಕ ಸಂಸ್ಥೆಗಳನ್ನು ಕರಿತೀವಿ. ಉದಾಹರಣೆಗಾಗಿ ಧರ್ಮ, ಸಂಪ್ರದಾಯ, ಲೋಕಾಚಾರಗಳು, ನೈತಿಕ ನಿಯಮಗಳು, ಪದ್ಧತಿಗಳು, ನೆಕ್ಸ್ಟ್ ನಾಟಕ, ಸಿನಿಮಾ, ಸಮೂಹ ಮಾಧ್ಯಮಗಳಾದಂಥ ಯಾವ್ಯಾವು ದಿನಪತ್ರಿಕೆಗಳು, ದೂರದರ್ಶನ ಇವೇ ಮುಂತಾದವುಗಳನ್ನು ನಾವೇನು ಕರಿಬೋದು ಸಾಂಸ್ಕೃತಿಕ ಸಂಸ್ಥೆಗಳನ್ನು ಕರಿತೀವಿ. ಇವೆಲ್ಲವೂ ಸಂಸ್ಕೃತಿ ಉಳಿವಿಗಾಗಿ ಅಥವಾ ಸಂಸ್ಕೃತಿಯ ರಕ್ಷಣೆ ಮಾಡೋದಕ್ಕಾಗಿ ಸ್ಥಾಪಿಸಲ್ಪಟ್ಟಂಥ ಸಂಸ್ಥೆಗಳಾಗಿರೋದ್ರಿಂದ ಅವುಗಳನ್ನ ಸಾಂಸ್ಕೃತಿಕ ಸಂಸ್ಥೆಗಳು ಅಂತ ಹೇಳಿ ಕರೆಯಲಾಗಿದೆ. ನೆಕ್ಸ್ಟ್ ಆರ್ಥಿಕ ಸಂಸ್ಥೆಗಳು. ಇವತ್ತು ಆರ್ಥಿಕ ಚಟುವಟಿಕೆಗಳ ಸುಗಮ ಸಾಗುವಿಕೆಗಾಗಿ, ಆರ್ಥಿಕ ಚಟುವಟಿಕೆಗಳಿಗಾಗಿ ಉತ್ತಮ ರೀತಿಯೊಳಗೆ ಆರ್ಥಿಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುವುದಕ್ಕಾಗಿ ಸಮಾಜದಿಂದ ಕೆಲವು ಆರ್ಥಿಕ ಸಂಸ್ಥೆಗಳು ಸ್ಥಾಪಿಸಲ್ಪಟ್ಟಿದ್ದಾವೆ. ಇವತ್ತು ಬ್ಯಾಂಕ್, ಷೇರು ಮಾರುಕಟ್ಟೆ, ನೆಕ್ಸ್ಟ್ ವ್ಯಾಪಾರ ಒಕ್ಕೂಟಗಳು, ನೆಕ್ಸ್ಟ್ ಇವೇ ಮುಂತಾದವುಗಳು ಆರ್ಥಿಕ ಸಂಸ್ಥೆಗಳಾಗಿದ್ದಾವೆ. ಇವೆಲ್ಲವೂ ಆರ್ಥಿಕ ಚಟುವಟಿಕೆಗಳಿಗಾಗಿ
ಸುಗಮವಾದಂಥ ಆರ್ಥಿಕ ಚಟುವಟಿಕೆಗಳಿಗಾಗಿ ಸ್ಥಾಪಿಸಲ್ಪಟ್ಟಂತ ಸಂಸ್ಥೆಗಳಾಗಿರೋದ್ರಿಂದ ಅವುಗಳನ್ನ ಆರ್ಥಿಕ ಸಂಸ್ಥೆಗಳಂತ ಕರಿತೀವಿ. ಇನ್ನು ಮನರಂಜನಾ ಸಂಸ್ಥೆಗಳಿದ್ದಾವೆ. ಸಮಾಜದೊಳಗ ಜನರಿಗೆ ಒಂದು ಮನರಂಜನೆಯನ್ನು ಒದಗಿಸಿಕೊಡುವುದಕ್ಕಾಗಿ ಕೆಲವು ಸಂಸ್ಥೆಗಳು ಜನ್ಮತಾಳಿದ್ದಾವೆ. ಉದಾಹರಣೆಗಾಗಿ ನಾಟಕ, ಸಿನಿಮಾ, ದೂರದರ್ಶನ ಮತ್ತು ರೇಡಿಯೋ, ನೆಕ್ಸ್ಟ್ ಕಲಾ ತಂಡಗಳು ಅಂತ ಕರಿತೀವಿ, ಅಥವಾ ನಾಟ್ಯ ಗೃಹಗಳು ಅಂತ ಕರಿತೀವಿ. ಇವೇ ಮುಂತಾದವುಗಳು ಜನರಿಗೆ ಒಂದು ಮನರಂಜನೆ ಒದಗಿಸುವುದಕ್ಕಾಗಿ ಸ್ಥಾಪಿಸಲ್ಪಟ್ಟಂತ ಒಂದು ಮನರಂಜನಾ ಸಂಸ್ಥೆಗಳಾಗಿದ್ದಾವೆ. ಹಾಗಾಗಿ ಇವತ್ತು ಸಮಾಜದೊಳಗ ಈ ರೀತಿಯ ಸಂಸ್ಥೆಗಳನ್ನು ಕೂಡ ನಾವು ಕಾಣ್ತಾ ಇದ್ವಿ. ನೆಕ್ಸ್ಟ್ ಮತ್ತೊಂದು ಅಂತ ಹೇಳ್ತಾರೆ, ಯಾರು ಇ.ಡಬ್ಲ್ಯೂ. ಬರ್ಗೆಸ್ ಸಾಮಾಜಿಕ ನಿಯಂತ್ರಣ ಸಂಸ್ಥೆಗಳು ಅಂತೇಳಿ ಕರೀತಾ ಇದ್ದಾರೆ. ಇವತ್ತು ಸಮಾಜದೊಳಗ ಜನರ ನಡತೆಯನ್ನು ನಿಯಂತ್ರಿಸುವುದಕ್ಕಾಗಿ ಕೆಲವು ಸಂಸ್ಥೆಗಳು ಸ್ಥಾಪಿಸಲ್ಪಟ್ಟಿದ್ದಾವೆ. ಅಂತ ಸಂಸ್ಥೆಗಳನ್ನ ಆತನು ಸಾಮಾಜಿಕ ನಿಯಂತ್ರಣ ಸಂಸ್ಥೆಗಳು ಅಂತೇಳಿ ಕರೀತಾ ಇದ್ದಾನೆ. ಉದಾಹರಣೆಗಾಗಿ ಕಾನೂನು, ನ್ಯಾಯಾಲಯ, ಪೊಲೀಸು, ಸರ್ಕಾರ, ಸಂವಿಧಾನ, ಸೈನ್ಯ ಇವೇ ಮುಂತಾದವುಗಳು ಜನರ ನಡತೆಯನ್ನು ನಿಯಂತ್ರಿಸುವುದಕ್ಕಾಗಿ ಸಮಾಜದಲ್ಲಿ ಸ್ಥಾಪಿಸಲ್ಪಟ್ಟಂತ ನಿಯಮಗಳಾಗಿವೆ, ಸಂಸ್ಥೆಗಳಾಗಿದ್ದಾವೆ. ಅಂತ ಸಂಸ್ಥೆಗಳನ್ನು ನಾವು ಇಲ್ಲಿ ಏನಂತ ಕರಿತೀವಿ? ಸಾಮಾಜಿಕ ನಿಯಂತ್ರಣ ಸಂಸ್ಥೆಗಳನ್ನು ಕರಿತೀವಿ. ಒಟ್ಟಾರೆ ಈ ಎಲ್ಲಾ ರೀತಿಯ ಸಂಸ್ಥೆಗಳನ್ನು ಕೂಡ ನಾವಿಲ್ಲಿ ಮತ್ತೆ ಪುನಃ 2 ಪ್ರಕಾರಗಳನ್ನಾಗಿ ವಿಂಗಡಿಸಬಹುದು. ಅವು ಯಾವುವು ಅಂತ ಹೇಳಿದ್ರೆ, ಒಂದು ಪ್ರಾಥಮಿಕ ಸಂಸ್ಥೆಗಳು ಮತ್ತು ಎರಡನೇದು ಮಾಧ್ಯಮಿಕ ಸಂಸ್ಥೆಗಳು ಅಂತ ಕರಿತೀವಿ. ಹಾಗಾದ್ರೆ ಪ್ರಾಥಮಿಕ ಸಂಸ್ಥೆಗಳು ಅಂದ್ರೆ ಯಾವುವು? ಮಾನವನ ಮೂಲಭೂತ ಅಗತ್ಯತೆಗಳನ್ನು, ಮಾನವನ ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸುವುದಕ್ಕಾಗಿ ಸ್ಥಾಪಿಸಲ್ಪಟ್ಟಂತ ಸಂಸ್ಥೆಗಳು ಯಾವಿದ್ದಾವೆ ಅವೆಲ್ಲವುಗಳನ್ನ ಪ್ರಾಥಮಿಕ ಸಂಸ್ಥೆಗಳನ್ನು ಕರಿತೀವಿ. ಈ ಉದಾಹರಣೆಗಾಗಿ ವಿವಾಹ, ಕುಟುಂಬ, ಧರ್ಮ, ಆಸ್ತಿ, ನೈತಿಕತೆ ಇವೇ ಮುಂತಾದವುಗಳು ಪ್ರಾಥಮಿಕ ಸಂಸ್ಥೆಗಳಾಗಿದ್ದಾವೆ. ಅಂದ್ರೆ ಇವು ಮಾನವನ ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸುವುದಕ್ಕಾಗಿ ಸ್ಥಾಪಿಸಲ್ಪಟ್ಟಂತ ಸಂಸ್ಥೆಗಳು, ತಮ್ಮಿಂದ ತಾವೇ ವಿಕಸನಗೊಂಡಂತ ಸಂಸ್ಥೆಗಳು. ಇವು ಹಂತವಾಗಿ ರೂಪುಗೊಂಡಂತ ಸಂಸ್ಥೆಗಳು ಅಂತ ಕರಿತೀವಿ. ಇವು ಒಂದರ್ಥದೊಳಗ ವಿಕಸಿತ ಸಂಸ್ಥೆಗಳಾಗಿದ್ದಾವೆ ಅಂತ ಹೇಳ್ಬೋದು. ಪ್ರಾಥಮಿಕ ಸಂಸ್ಥೆಗಳಿಗೆ ಮತ್ತೊಂದು ಅಂದ್ರೆ ವಿಕಸಿತ ಸಂಸ್ಥೆಗಳು ಅಂತ ಕರೀಬಹುದು. ನೆಕ್ಸ್ಟ್ ಸ್ಥಾಪಿತ ಸಂಸ್ಥೆಗಳನ್ನು ಇನ್ನೊಂದು ಹೆಸರಿನೊಳಗ ಮಾಧ್ಯಮಿಕ ಸಂಸ್ಥೆಗಳು ಅಂತ ಕರಿತೀವಿ. ಇವು ನಿರ್ದಿಷ್ಟ ಉದ್ದೇಶಕ್ಕಾಗಿ ನಿರ್ದಿಷ್ಟ ಯೋಜನೆಯನ್ನು ಒಳಗೊಂಡು, ಕಾರ್ಯವಿಧಾನವನ್ನು ಒಳಗೊಂಡು, ನಿರ್ದಿಷ್ಟ ಅವಧಿಯೊಳಗ ನಿರ್ದಿಷ್ಟ ವ್ಯಕ್ತಿಗಳಿಂದ ಸ್ಥಾಪಿಸಲ್ಪಟ್ಟಂತ ಸಂಸ್ಥೆಗಳಾಗಿದ್ದಾವೆ. ಹಾಗಾದ್ರೆ ಮಾನವನ ಮಾಧ್ಯಮಿಕ ಬೇಡಿಕೆಗಳನ್ನು ಈಡೇರಿಸುವುದಕ್ಕಾಗಿ ರೂಪುಗೊಂಡಂತ ಸಂಸ್ಥೆಗಳಿವು. ಉದಾಹರಣೆಗಾಗಿ ಮಾನವ ಮನರಂಜನೆ ಪಡಿಬೇಕಂತಾನೆ, ನೆಕ್ಸ್ಟ್ ಕೀರ್ತಿ ಪ್ರಶಸ್ತಿಯನ್ನು ಪಡಿಬೇಕಂತಾನೆ, ಆಸ್ತಿಯನ್ನು ಪಡಿಬೇಕಂತಾನೆ, ಗೌರವವನ್ನು ಪಡಿಬೇಕಂತಾನೆ, ಮತ್ತೆ ತನ್ನ ಅಂತಸ್ತನ್ನು ಹೆಚ್ಚಿಸಿಕೊಳ್ಬೇಕಂತಾನೆ. IAS ಆಫೀಸರ್ ಆಗಬೇಕು, IPS ಅಧಿಕಾರಿ ಆಗಬೇಕು, ರಾಜಕಾರಣಿ ಆಗಬೇಕು, ಉತ್ತಮ ಆಡಳಿತಗಾರನಾಗಬೇಕು ಅಂತೇಳಿ ಬಯಸಿದಂಥವರು ಮಾಧ್ಯಮಿಕ ಸಂಸ್ಥೆಗಳನ್ನ ಹುಟ್ಟು ಹಾಕ್ತಾರೆ. ಅದು ಮಾಧ್ಯಮಿಕ ಸಂಸ್ಥೆಗಳಲ್ಲಿ ಯಾವುದೇ ಆಗಿರ್ಬೋದು. ಉದಾಹರಣೆಗಾಗಿ ಬ್ಯಾಂಕ್ ಆಗಿರ್ಬೋದು, ರಾಜಕೀಯ ಪಕ್ಷ ಆಗಿರ್ಬೋದು, ಅದು ಸಂಘ ಆಗ್ತದೆ, ಸರ್ಕಾರ ಅಂತ ಇರ್ಬೋದು. ಸರ್ಕಾರ, ಸಂವಿಧಾನ, ನ್ಯಾಯಾಲಯ, ಪೊಲೀಸು, ನೆಕ್ಸ್ಟ್ ವ್ಯಾಪಾರ ಒಕ್ಕೂಟಗಳು, ನೆಕ್ಸ್ಟ್ ಆರ್ಥಿಕ ಸಂಸ್ಥೆಗಳು ಇವೆಲ್ಲವೂ ಸಹಿತವಾಗಿ ಮಾಧ್ಯಮಿಕ ಸಂಸ್ಥೆಗಳಾಗಿವೆ. ಇವು ಒಂದೊಂದರೊಳಗ ಸ್ಥಾಪಿತ ಸಂಸ್ಥೆಗಳನ್ನೇ ಹೋಗ್ತವೆ ಅಂತ ಹೇಳ್ಬೋದು. ಹಾಗಾದ್ರೆ ಪ್ರಾಥಮಿಕ ಸಂಸ್ಥೆಗಳು ವಿಕಸಿತ ಸಂಸ್ಥೆಗಳನ್ನ ಹೋಲಿದ್ರೆ ಮಾಧ್ಯಮಿಕ ಸಂಸ್ಥೆಗಳು ಸ್ಥಾಪಿತ ಸಂಸ್ಥೆಗಳನ್ನು ಹೋಗ್ತವೆ ಅನ್ನೋದು ನಾವಿಲ್ಲಿ ಹೇಳ್ಬೋದು. ಒಟ್ಟಾರೆಯಾಗಿ ಸಮಾಜದೊಳಗ ಈ ರೀತಿಯ ವಿಕಸಿತ ಸ್ಥಾಪಿತ ಸಂಸ್ಥೆಗಳು ಕಂಡುಬರುವಂತೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಂಸ್ಥೆಗಳು ಕೂಡ ಸಮಾಜದೊಳಗೆ ಕಂಡುಬರ್ತವೆ. ಹಾಗಾಗಿ ಸಂಸ್ಥೆಗಳಿಂದಲೇ ಸಮಾಜವನ್ನ ಕಲ್ಪಿಸಿಕೊಳ್ಳುವುದು ಅಸಾಧ್ಯ. ಪ್ರತಿಯೊಂದು ಸಮಾಜದಲ್ಲೂ ಕೂಡ ಈ ಸಂಸ್ಥೆಗಳು ಕಂಡುಬರ್ತವೆ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ಸಂಸ್ಥೆಯ ಮೇಲೆ ಯಾವ ರೀತಿ ಪ್ರಶ್ನೆ ಬರ್ತದೆ ಅಂದ್ರೆ, ಸಂಸ್ಥೆಗೆ ಒಂದು ಉದಾಹರಣೆ ಕೊಡಿ. ವಿವಾಹ, ಧರ್ಮ, ಸಂಪ್ರದಾಯ, ಲೋಕಾಚಾರಗಳು, ನೈತಿಕ ನಿಯಮಗಳು, ನೈತಿಕತೆ, ಆಸ್ತಿ, ಕಾನೂನು, ಸರ್ಕಾರ, ಸಂವಿಧಾನ, ನ್ಯಾಯಾಲಯ, ಪೊಲೀಸ್ ಇವೆಲ್ಲವೂ ಸಂಸ್ಥೆಗಳಿಗೆ ಉದಾಹರಣೆಗಳು. ಸಂಸ್ಥೆ ಎಂದರೇನು ಅಂತ ಕೇಳ್ಬೋದು. ಉದಾಹರಣೆಗಾಗಿ ಯಾರ ಪ್ರಕಾರ ಕೆ ಡೇವಿಸ್ ಅವರ ಪ್ರಕಾರ ಈ ರೀತಿ ಒಂದು ವ್ಯಾಖ್ಯಾನವನ್ನು ನೀವು ನೀಡಬೇಕಾಗುತ್ತೆ. ಏನಂತ ಕೆ ಡೇವಿಸ್ ಅಂತಾನೆ, ಕಾರ್ಯವೊಂದರ ಸುತ್ತ ರಚಿಸಲ್ಪಟ್ಟ ಮತ್ತು ಪರಸ್ಪರ ಪೂರಕವಾದ ಲೋಕಾಚಾರಗಳು, ನೈತಿಕ ನಿಯಮಗಳು ಮತ್ತು ಕಾನೂನುಗಳ ಒಟ್ಟು ಸಮುಚ್ಚಯವೇ ಸಂಸ್ಥೆ ಅಂತೇಳಿ ಆತನು ಕರೀತಾ ಇದ್ದಾನೆ. ಇಲ್ಲವೇ ಮೆಕಾವ್ ಮತ್ತು ಪೇಸೋ ಅವರ ಪ್ರಕಾರ ಹೇಳ್ಬೋದು, ಸಂಸ್ಥೆಗಳೆಂದರೆ ಸಾಮೂಹಿಕ ಚಟುವಟಿಕೆಗಳಿಗಾಗಿ ಸ್ಥಾಪಿಸಲ್ಪಟ್ಟ ವಿಶಿಷ್ಟವಾದಂಥ ಕಾರ್ಯವಿಧಾನದ ರೂಪಗಳು ಅಥವಾ ನಿಯಮಗಳೇ
ಸಂಸ್ಥೆಗಳಂತೇಳಿ ಕರೆಯಬಹುದು. ಅದಕ್ಕೊಂದು ಉದಾಹರಣೆ ಬರೀಬೇಕು ಬೇಕಾದ್ರೆ. ಉದಾಹರಣೆಗೆ ವಿವಾಹ, ಧರ್ಮ, ಆಸ್ತಿ, ನೈತಿಕತೆ, ಲೋಕಾಚಾರಗಳು, ನೈತಿಕ ನಿಯಮಗಳು, ಕಾನೂನು ಮುಂತಾದವು. ಇವುಗಳು ಯಾವುದಾದ್ರು ಒಂದಕ್ಕೆ ಎರಡು ಉದಾಹರಣೆ ಕೊಟ್ಟರೆ ಸಾಕು. ಸಂಸ್ಥೆ ಯಾವುದಾದ್ರು 2 ಲಕ್ಷಣಗಳನ್ನು ತಿಳಿಸಿ ಅಂತೇಳಿ ಕೇಳ್ಬೋದು. ಅವಾಗ ನೀವು ಯಾವುದಾದ್ರು 2 ಲಕ್ಷಣಗಳನ್ನು ಬರೆದರೆ ಸಾಕು. ಇಲ್ಲವೇ ಸಂಸ್ಥೆಯ ಯಾವುದಾದ್ರು 5 ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳ್ಬೋದು. ಇಲ್ಲವೇ ಸಂಸ್ಥೆಯ ಯಾವುದಾದ್ರು 2 ಪ್ರಕಾರಗಳನ್ನು ತಿಳಿಸಿ ಅಂತ ಹೇಳ್ಬೋದು. WGSನ ಸಂಸ್ಥೆಗಳನ್ನು ವಿಕಸಿತ ಸಂಸ್ಥೆಗಳು ಮತ್ತು ಸ್ಥಾಪಿತ ಸಂಸ್ಥೆಗಳು ಅಂತೇಳಿ ವಿಂಗಡಿಸ್ತಾ ಇದ್ದೇನೆ. ಅದೇ ರೀತಿ EW ಬರ್ಗೆಸ್ ಸಂಸ್ಥೆಗಳನ್ನು ಸಾಂಸ್ಕೃತಿಕ ಸಂಸ್ಥೆಗಳು, ಆರ್ಥಿಕ ಸಂಸ್ಥೆಗಳು, ಮನೋರಂಜನಾ ಸಂಸ್ಥೆಗಳು ಮತ್ತು ಸಾಮಾಜಿಕ ನಿಯಂತ್ರಣ ಸಂಸ್ಥೆಗಳು ಅಂತೇಳಿ ಆತನ 4 ಪ್ರಕಾರಗಳನ್ನಾಗಿ ವರ್ಗೀಕರಣ ಮಾಡ್ತಾನೆ. ಅವೆಲ್ಲವುಗಳನ್ನು ನಾವಿಲ್ಲೇ ಪುನಃ ಪ್ರಾಥಮಿಕ ಸಂಸ್ಥೆಗಳು ಮತ್ತು ಮಾಧ್ಯಮಿಕ ಸಂಸ್ಥೆಗಳು ಅಂತೇಳಿ 2 ಪ್ರಕಾರಗಳನ್ನಾಗಿ ವರ್ಗೀಕರಣ ಮಾಡಬಹುದು. ಇಷ್ಟು ಸಂಸ್ಥೆಗಳ ಬಗ್ಗೆ ಇರತಕ್ಕಂಥ ಒಂದು ಸಂಕ್ಷಿಪ್ತವಾದ ಮಾಹಿತಿ. ವಿದ್ಯಾರ್ಥಿಗಳೇ, ಬರೀ ವಿಡಿಯೋ ಕೇಳಿಸಿದೆ ಸಾಲದು. ವಿಡಿಯೋ ಕೇಳಿಸ್ಕೊಂಡು ಅಷ್ಟೇ ಬಿಟ್ಟರೆ ನಿಮಗೆ ವಿಷಯ ಅರ್ಥ ಆಗೋದಿಲ್ಲ. ಜೊತೆಗೆ ಟೆಕ್ಸ್ಟ್ ಬುಕ್ ಅನ್ನು ಸಹ ನೀವು ರೆಫರ್ ಮಾಡಬೇಕು. ಸಂಘ ಮತ್ತು ಸಂಸ್ಥೆ ಇವುಗಳ ನಡುವೆ ಇರತಕ್ಕಂಥ ವ್ಯತ್ಯಾಸವನ್ನು ನೀವು ತಿಳ್ಕೊಳ್ಳೇಬೇಕು. ಸಂಘ ಒಂದು ಸದಸ್ಯರನ್ನು ಸೂಚಿಸಿದರೆ ಸಂಸ್ಥೆ ಸಂಘದಲ್ಲಿ ನಡೆಯುವ ಒಂದು ಕಾರ್ಯಚಟುವಟಿಕೆಯಾಗಿದೆ. ಸಂಘವು ಮೂರ್ತ ಸ್ವರೂಪದ್ದಾದರೆ ಸಂಸ್ಥೆಯು ಅಮೂರ್ತ ಸ್ವರೂಪದ ವ್ಯವಸ್ಥೆಯಾಗಿದೆ. ಸಂಘವು ನಿರ್ದಿಷ್ಟ ಗುರಿ ಉದ್ದೇಶ ಸಾಧನೆಗಾಗಿ ಜನ್ಮ ತಾಳಂತ ಒಂದು ಜನರ ಒಕ್ಕೂಟವಾದರೆ ಸಂಸ್ಥೆಯು ಮಾನವನ ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸಲೆಂದೇ ಸಮಾಜಕ್ಕೆ ಸಂಬಂಧಪಟ್ಟಂತ ಕಾರ್ಯವಿಧಾನದ ರೂಪಗಳಾಗಿವೆ ಅಥವಾ ನಿಯಮಗಳಾಗಿವೆ. ಇಲ್ಲಿ ಸಂಘಕ್ಕೊಂದು ಉದಾಹರಣೆ ಕೊಡಿ, ಸಂಸ್ಥೆಗೊಂದು ಉದಾಹರಣೆ ಕೊಡಿ. ಸಂಘದವು ಮೂರ್ತ ಸ್ವರೂಪದ್ದು, ಸಂಸ್ಥೆ ಅಮೂರ್ತ ಸ್ವರೂಪದ್ದು. ಮತ್ತೆ ಯಾವ್ದಾದ್ರು ಹೇಳ್ಬೋದು. ಮತ್ತೆ ಸಂಘವು ಲಿಖಿತ ಸ್ವರೂಪದ ಒಂದು ಜನರ ಒಕ್ಕೂಟವಾದರೆ ಸಂಸ್ಥೆಯು ಲಿಖಿತ ಮತ್ತು ಅಲಿಖಿತ 2 ರೂಪದಲ್ಲಿಯೂ ಗೋಚರವಾಗುವುದು. ನೆಕ್ಸ್ಟ್ ಮತ್ತೆ ಹೇಳ್ತೀವಿ, ಸಂಘಗಳು ಸಾರ್ವತ್ರಿಕವಾಗಿದ್ದಾವೆ, ಸಂಸ್ಥೆಗಳು ಸಾರ್ವತ್ರಿಕವಾಗಿದ್ದಾವೆ. ಅದರಲ್ಲಿ ಏನು ವ್ಯತ್ಯಾಸ ಇದೆ. ಹಾಗಾಗಿ ಇಲ್ಲಿ ಸಂಘ ಮತ್ತು ಸಂಸ್ಥೆ ಇವುಗಳ ನಡುವಿರತಕ್ಕಂಥ ಸಾಮಾನ್ಯ ವ್ಯತ್ಯಾಸವನ್ನು ಸ್ವಲ್ಪ ನೀವು ತಿಳ್ಕೊಳ್ಬೇಕಾಗುತ್ತೆ. ಇಷ್ಟು ಸಂಸ್ಥೆ ಬಗ್ಗೆ ಇರತಕ್ಕಂಥ ಒಂದು ಸಂಕ್ಷಿಪ್ತವಾದ ಮಾಹಿತಿ. ಹಾಗಾಗಿ ವಿದ್ಯಾರ್ಥಿಗಳೇ, ಸಂಸ್ಥೆ ಬಗ್ಗೆ ತಾವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತೇಳಿ ಭಾವಿಸ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದೊಳಗೆ ಮತ್ತೊಂದು ಪರಿಕಲ್ಪನೆಯ ಬಗೆಗೆ ನಾವು ನೋಡೋಣ. ಥ್ಯಾಂಕ್ ಯು.